ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ. ಕೈ ಇರುವಂತಹ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ರಿ. ಹೊಸದಾಗಿ ಓದ್ತೆ ಬಂದಂತವರೆಲ್ಲರೂ ಕೂಡ ಕೈ ಜೋಡಿಸುವಂತವರಾಗಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ಪ್ರೀ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ತಿಳಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ವಿಷಯಗಳನ್ನ ಅಪ್ಪನವರ ಬಾಯಿಯ ಮೂಲಕವಾಗಿ ದೇವರು ಮಾತನಾಡಿದಂತ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಕ್ರಿಸ್ಮಸ್ ಅಂದ್ರೆ ಎಲ್ಲಾ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಹಬ್ಬ. ಹಲ್ಲೆಲೂಯಾ. ಎರಡನೇದಾಗಿ ಅತ್ಯಂತ ಸಂತೋಷವನ್ನ ಕೊಟ್ಟಂತ ಹಬ್ಬ. ಮೂರನೇದಾಗಿ ಪರಿಪೂರ್ಣವಾದ ಸಂತೋಷವನ್ನ ಕೊಟ್ಟಂತ ಹಬ್ಬ. ನಾಲ್ಕನೇದಾಗಿ ನಿತ್ಯವೂ ಕೂಡ ಯಾವಾಗಲೂ ಸಂತೋಷವನ್ನ ಕೊಡುವಂತ ಒಂದು ಹಬ್ಬ ಎನ್ನುವಂತ ಒಂದು ಶೀರ್ಷಿಕೆಯಲ್ಲಿ ಅಪ್ಪನವರು ದೇವರ ಮೂಲಕವಾಗಿ ಅವರು ಅನೇಕ ಅಂಶಗಳನ್ನು ನಮಗೆ ತಿಳಿಯಪಡಿಸಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಯವಿಟ್ಟು ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಒಂದ್ಸರಿ ಚಪ್ಪಲಿ ಹೊಡೆದ್ರಿ. ಹಲ್ಲೆಲೂಯಾ. ನಾನು ನಡುವೆ ಹೇಳ್ತಿದ್ದೆ, ಯಾಕೆ ಹೇಳಿ ಅಂದ್ರೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅದರ ಸಲುವಾಗಿ ನಿದ್ದೆ ಮಾಡಬೇಡಿ. ನಿದ್ದೆ ಮಾಡೋರು ಚಪ್ಪಾಳೆ ಹೊಡಿ ಅಂತ ಹೇಳಿದೆ ನಾನು. ಅದ್ರ ಚಪ್ಪಾಳೆ ಹೊಡೆದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇದಾರಂತ ಅರ್ಥ. ಹಲ್ಲೆಲೂಯಾ. ಓಕೆ, ಪ್ರೈಸ್ ಲಾರ್ಡ್. ದಯವಿಟ್ಟು ಈಗ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಕ್ಲುಪ್ತವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿಕೊಳ್ಳೋಣ ಎಲ್ಲರೂ ಕೂಡ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನಗೆ ಅತ್ಯಂತ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಒಂದು ಸಂದರ್ಭದಲ್ಲಿ ಸ್ವಾಮಿ, ಅನೇಕರು ಒಂದು ವೇಳೆ ನನ್ನನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ನಾನಲ್ಲ ಸ್ವಾಮಿ. ಪರಿಶುದ್ಧನಾದ ದೇವರೇ, ನನಗೂ ನೀನು ಕಾಣು, ನನ್ನ ಸಂಗಡ ನೀನು ಮಾತನಾಡಪ್ಪ. ಎಲ್ಲರಿಗೂ ನೀನು ಕಾಣು, ಎಲ್ಲರ ಸಂಗಡ ನೀನು ಮಾತನಾಡಪ್ಪ. ನನ್ನನ್ನು ನೀನು ಮುಟ್ಟು ಸ್ವಾಮಿ, ಎಲ್ಲರನ್ನು ನೀನು ಮುಟ್ಟು ಎನ್ನುವಂತ ಫಾದರ್ ಮುಂಗಮೂರಿ ದೇವದಾಸ್ ಅಯ್ಯನವರ ಒಂದು ಪ್ರಾರ್ಥನೆ ನೆನಪು ಮಾಡಿಕೊಂಡು, ಕರ್ತನೆ, ನನ್ನನ್ನೆಲ್ಲ ಸ್ವಾಮಿ ವ್ಯಕ್ತಿ ಆರಾಧನೆ ಬೇಡ, ಕರ್ತನೆ ನೀನೊಬ್ಬಾತನೇ ಆರಾಧನೆಗೆ ಪಾತ್ರನಾಗಿದ್ದೀಯಪ್ಪ. ಇವರೆಲ್ಲರೂ ಕೂಡ ನಿನ್ನ ಮಾತುಗಳನ್ನ ಕೇಳುವಂತೆ ನಾನು ಕೂಡ ಸ್ವಾಮಿ ಲೌಕಿಕವಾದಂತ ಮಾತುಗಳನ್ನು ಆಡಲಾರದ ಹಾಗೆ ಒಂದು ವೇಳೆ ಸೈತಾನನನ್ನ ಪ್ರಚೋದನೆ ಮಾಡಬಹುದು ಸ್ವಾಮಿ. ಅವನನ್ನ ಕಟ್ಟಿ ಹಾಕ್ತಾ ಇದ್ದೇವೆ ಈ ಒಂದು ಸ್ಥಳದಲ್ಲಿ. ಅವನಿಲ್ಲ, ಅದಕ್ಕಾಗಿ ಸ್ತೋತ್ರ. ಸ್ಥಳದ ತುಂಬೆಲ್ಲ ನಿನ್ನ ಪ್ರಸನ್ನತೆಯನ್ನು ತುಂಬಿಸಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ನೇರವಾಗಿ ನೀನು ಮಾತ್ರ ಮಾತನಾಡಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಎಲ್ಲವುಗಳನ್ನು ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ಟೈಟಲ್ ಜ್ಞಾನಿಗಳು ಯಾರು? ಹಲ್ಲೆಲೂಯಾ. ಜ್ಞಾನಿಗಳು, ನಿಜವಾದಂತ ಜ್ಞಾನಿಗಳು ಯಾರಾಗಿದ್ದಾರೆ? ಈ ಲೋಕದಲ್ಲಿ ನಿಜವಾದಂತ ಜ್ಞಾನಿಗಳು ಯಾರಾಗಿದ್ದಾರೆ ಎನ್ನುವಂತ ಒಂದು ಅಂಶವನ್ನ ನಾವು ನೋಡ್ಲಿಕ್ಕಿದ್ದೇವೆ. ತೆಗೆದುಕೊಂಡ ಭಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲು 12 ವಚನಗಳು. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲು 12 ವಚನಗಳು ನಾನು ಓದುತ್ತೀನಿ. ದಯವಿಟ್ಟು ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿರಿ, ಆಲಿಸಿರಿ. ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ, ವಾಕ್ಯವನ್ನೇ ನೋಡುವಂತವರಾಗಿರ್ರಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವರ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳ ಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೇ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು
ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದಿದಂತ ಅಂಶ ಭಾಗ ಸಂಸ್ಕೃತದಲ್ಲಿಲ್ಲ, ಇಂಗ್ಲಿಷ್ನಲ್ಲಿಲ್ಲ, ಹಿಂದಿಯಲ್ಲಿಲ್ಲ, ಕನ್ನಡದಲ್ಲಿ ಇದೆ. ಕೇಳಿದಂಥವರೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತೇಳಿ ಅನ್ಕೊಳ್ತೀನಿ. ಹಲ್ಲೆಲೂಯಾ. ಈ ಒಂದು ಅಂಶದ ಭಾಗದಲ್ಲಿ ಇರ್ತಕ್ಕಂಥ ಸತ್ಯ ಏನಿದೆ, ಯಾಕೆ ಆ ದೇಶದ ಜನರು, ಜ್ಞಾನಿಗಳು ಆ ಕುಮಾರನಾಗಿರುವಂತ ಯೇಸು ಕ್ರಿಸ್ತನನ್ನೇ ಹುಡುಕಿಕೊಂಡು ಬಂದರು, ಯಾಕೆ ಅವರನ್ನ ಸತ್ಯವೇದ ಜ್ಞಾನಿಗಳು ಎಂಬುದಾಗಿ ಪ್ರಬೋಧನೆ ಮಾಡ್ತಾ ಇದೆ ಎಂಬುದಾಗಿ ಕೆಲವು ಅಂಶಗಳನ್ನ ನಾವು ನೋಡಿಕೊಳ್ಳೋಣ. ನಿಮಗೆ ಅನಿಸ್ತಾ ಇರ್ಬೋದು, ಕ್ರಿಸ್ಮಸ್ ಅಂತೇಳಿ ಅಂದ್ರೆ ಎಲ್ಲಾ ಕ್ರೈಸ್ತರು ಮಾತ್ರ ಆಚರಣೆ ಮಾಡುವಂತ ಒಂದು ಹಬ್ಬವಾಗಿದೆ. ಕ್ರಿಸ್ಮಸ್ ಅಂದ್ರೆ ಕೇವಲ ಆ ಯೇಸು ಸ್ವಾಮಿಯನ್ನ ನಂಬಿದಂತವರು ಮಾತ್ರ ಆಚರಣೆ ಮಾಡುವಂತ ಹಬ್ಬವಾಗಿದೆ. ಹಿಂದೂಗಳಿಗೆ ಯಾವ ರೀತಿಯಾಗಿ ದೀಪಾವಳಿ ಇದೆಯೋ, ಬಕ್ರೀದ್ ಅನ್ನುವಂಥದ್ದು ಯಾವ ರೀತಿಯಾಗಿ ಮುಸಲ್ಮಾನರಿಗಿದೆಯೋ, ಕ್ರಿಸ್ಮಸ್ ಅನ್ನುವಂಥದ್ದು ಕ್ರೈಸ್ತರಿಗೆ ಮಾತ್ರ ಇದೆ ಎಂಬುದಾಗಿ ಅನೇಕರು ಅಂದುಕೊಳ್ತಾ ಇರ್ತಾರೆ ಪ್ರಿಯರೇ. ಆ ಹಬ್ಬಗಳ ರೀತಿಯಲ್ಲಿ ಇದು ಕೂಡ ಒಂದು ಹಬ್ಬವೇ ಎಂಬುದಾಗಿ ಅವರು ತಿಳಿದುಕೊಳ್ತಾ ಇರ್ತಾರೆ. ಆದರೆ ಈ ಹಬ್ಬದಲ್ಲಿ ಇರ್ತಕ್ಕಂಥ ಪ್ರಾಮುಖ್ಯತೆ ಕೇವಲ ಒಂದು ಊರಿಗಲ್ಲ, ಒಂದು ದೇಶಕ್ಕೆಲ್ಲ, ಒಂದು ಸ್ಥಳಕ್ಕೆ ಸೀಮಿತವಾದಂಥದ್ದಲ್ಲ, ಇಡೀ ಭೂಲೋಕಕ್ಕೆಲ್ಲ ಸೀಮಿತವಾಗಿರ್ತಕ್ಕಂಥ ಒಂದೇ ಒಂದು ಹಬ್ಬ ಯಾವುದಂದ್ರೆ ಅದು ಲೋಕ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರತಕ್ಕಂತ ಮೊದಲನೆಯ ಆಗಮದ ಶುಭ ದಿನವಾಗಿದೆ ಪ್ರಿಯರೇ. ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಮಸ್ ಎಂಬುದಾಗಿ. ಕ್ರಿಸ್ಮಸ್ ಅಂದ್ರೆ ಏನರ್ಥ? ಕ್ರೈಸ್ಟೋಸ್ ಮಾಸ್ ಅಂದ್ರೆ ಕ್ರಿಸ್ತನನ್ನ ಆರಾಧನೆ ಮಾಡುವುದು. ಕ್ರಿಸ್ತನ ಜಯಂತಿ ಅಲ್ಲ. ಹಲ್ಲೆಲೂಯಾ. ಉಳಿಕೆಲ್ಲ ಜಯಂತಿಗಳು ಅವು ಇವು ಇರ್ತಾವ. ಇದೇನು? ಕ್ರಿಸ್ತನ ಆರಾಧನೆಗೆ ಯೋಗ್ಯನಾದಾತನು ಯೇಸು ಕ್ರಿಸ್ತನು ಮಾತ್ರ. ದೇವರು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವಂತ ಸ್ಥಿತಿ ಇರುತ್ತೆ. ಇನ್ನು ಕೆಲವರು ಅಂದುಕೊಳ್ತಾ ಇರ್ತಾರೆ, ಯೇಸು ಕ್ರಿಸ್ತ ಅಂದ್ರೆ ನಾವು ತಿಳ್ಕೊಂಡಿದೀವಿ ಕೆಲವು ಜಾತಿಯ ದೇವರು ಅಂತೇಳಿ. ಇನ್ನು ಕೆಲವರು ಅನ್ಕೊಳ್ತಾ ಇರ್ತಾರೆ, ಯೇಸು ಕ್ರಿಸ್ತ ಅಂದ್ರೆ ಇಂಗ್ಲೆಂಡಿನ ದೇವರು, ಅಮೆರಿಕದ ದೇವರು, ಆ ದೇವರು, ಈ ದೇವರು ಅಂತೇಳಿ ಯಾವನೋ ಹೇಳಿದಂತ ಸುಳ್ಳುಗಳನ್ನ ನಂಬಿಕೊಂಡು ಆ ರೀತಿಯಾಗಿ ದೇವರಿಂದ ದೂರ ಆದಂತವರು ಅನೇಕರು ಇರ್ತಾರೆ ಪ್ರಿಯರೇ. ಆದರೆ ಚರಿತ್ರೆ, ಸತ್ಯವೇದ, ಅನೇಕ ಗ್ರಂಥಗಳು ನಮಗೆ ತಿಳಿಸುವಂತ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನು ರಾಜವಂಶಸ್ಥನಾಗಿ, ರಾಜನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದಂತಾತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ಜ್ಞಾನಿಗಳು ಅವರ ಊರುಗಳನ್ನ ಇಲ್ಲಿ ಲಿಖಿತಪಡಿಸಿಲ್ಲ ದೇವರು. ಜ್ಞಾನಿಗಳು ಮೂಡಣ ದೇಶದಿಂದ, ಇಸ್ರಾಯೇಲ್ಗೆ ಮೂಡಣ ದೇಶದಲ್ಲಿರ್ತಕ್ಕಂಥ, ಪೂರ್ವ ದೇಶದಲ್ಲಿರ್ತಕ್ಕಂಥ ದೇಶಗಳಿಂದ ಈ ಜ್ಞಾನಿಗಳು ಆ ಯೇಸು ಕ್ರಿಸ್ತನನ್ನ ಯಾಕೆ ಹುಡುಕಿ ಬಂದಂದ್ರೆ, ಅವರು ಏನೋ ಒಂದನ್ನು ಅವರು ತಿಳಿದುಕೊಂಡಿದ್ದಾರೆ. ಅಲ್ಲಿರುವಂತವರಿಗೆ ಗೊತ್ತಿಲ್ಲ, ಅಲ್ಲಿರುವಂತ ದೇಶದಲ್ಲಿರುವಂತ ಜನರೇ ಅದನ್ನ ಗ್ರಹಿಸ್ತಾ ಇಲ್ಲ. ಆದ್ರೆ ಎಷ್ಟೋ ದೂರದಿಂದ ಬಂದಿರ್ತಕ್ಕಂಥ ಈ ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಗ್ರಹಿಸ್ತಾ ಇದ್ದಾರೆ ಪ್ರಿಯ. ದೇವರು ಮಾಡುವಂತದ್ದು ಎಲ್ಲರೂ ಮಾಡಿದಂಗ ಮಾಡಿದ್ರೆ ಆತನು ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರು ಏನ್ ಮಾಡಿದಂದ್ರೆ, ಒಂದು ಯೋಜನೆಯನ್ನ ಇಟ್ಟುಕೊಂಡು ಆ ಯೋಜನೆಯ ಪ್ರಕಾರವಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರೋ ಒಬ್ಬ ದೇಶದ ಜ್ಞಾನಿಗಳು, ತಿಳಿಯಲಾರದ ದೇಶದ ಜ್ಞಾನಿಗಳು, ಪೂರ್ವ ದೇಶದ ಜ್ಞಾನಿಗಳು ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಬಂದಂತ ಅವರನ್ನ ಸತ್ಯವೇದ ಯಾಕೆ ಜ್ಞಾನಿಗಳು ಎಂಬುದಾಗಿ ಕರೆದ್ರಂದ್ರೆ, ಅವರು ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಜ್ಞಾನಿಗಳು ಏನು ಮಾಡಿದ್ರಂದ್ರೆ,
ದೂರದಿಂದ ಯೇಸುವನ್ನ ಹುಡುಕಿಕೊಂಡು ಅವ್ರು ಏನ್ ಮಾಡಿದ್ರು, ಬಂದಂತವರಾದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಹುಟ್ಟಬೇಕಾದ್ರೆ ಒಂದು ಸ್ಥಳವನ್ನ ಮುಂಚಿತವಾಗಿ ಆತನ ಏನ್ ಮಾಡಿದಾನೆ, ನಿಯಮ ಮಾಡಿದ್ದಾನೆ. ಹಲ್ಲೆಲೂಯಾ, ಒಂದು ಸ್ಥಳ, ಅದೇ ಸ್ಥಳದಲ್ಲಿ ನಾನು ಹುಟ್ಟಬೇಕು. ಆದ್ರೆ ಯೋಸೇಫ್ ಮರಿಯಳು ವಾಸ ಮಾಡುವಂತ ಸ್ಥಳ ಯಾವುದು? ನಜರೇತ್ ಎನ್ನುವಂತ ಸ್ಥಳ. ಆದರೆ ಕೂಸು ಎಲ್ಲಿ ಹುಟ್ಟಬೇಕಂತ ದೇವರ ವಾಕ್ಯ ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡಿದ್ರೆ, ಯಹೂದ ಸೀಮೆಯ ಬೆತ್ಲೆಹೇಮೇ, ನಿನ್ನೊಳಗಿಂದ ಒಬ್ಬ ಅಧಿಪತಿ ಹೊರಡಲಿಕ್ಕೆ ಇದ್ದಾನೆ ಎಂಬುದಾಗಿ ವಾಕ್ಯಲ್ಲಿ ಹೇಳ್ತಾ ಇರುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅದ್ಭುತವಾಗಿ ತಾನು ಯಾವುದನ್ನ ಮಾಡಬೇಕು ಅಂತೇಳಿ ಅಂದುಕೊಂಡಿದ್ದಾನೋ ಅದನ್ನ ಖಂಡಿತವಾಗಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕೆ ಅವರು ದೇವರು, ಯಾಕೆ ಸತ್ಯವೇದದಲ್ಲಿ ಅವರನ್ನ ಜ್ಞಾನಿಗಳು ಎಂಬುದಾಗಿ ಕರೆದನಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಬಹು ದೂರದಿಂದ ದೇವರನ್ನ ಹುಡುಕುತ್ತಾ ಅವ್ರು ಏನ್ ಮಾಡಿದ್ರು, ಬಂದರು ಎಂಬುದಾಗಿ. ಹಲ್ಲೆಲೂಯಾ. ಮೂಡಣ ದೇಶದ ಅಲ್ಲಿ ನಾವು ನೋಡ್ಬೇಕಾದ್ರೆ ಚರಿತ್ರೆ ಆಧಾರದ ಪ್ರಕಾರವಾಗಿ ಪಾರ್ಷಿಯಾ ಎನ್ನುವಂತ ದೇಶದ ಜನರು, ಭಾರತ ದೇಶವು ಕೂಡ ಆ ಒಂದು ದೇಶಕ್ಕೆ ಪೂರ್ವ ದೇಶ ಎಂಬುದಾಗಿ ಕರೆಯಲ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆವತ್ತಿನ ದಿನಗಳಲ್ಲಿ 3 ಖಂಡಗಳು ಇದ್ದವು. ಎಷ್ಟು ಖಂಡಗಳಿದ್ವು? 3 ಖಂಡಗಳು. ಯಾವ್ಯಾವಿದ್ವು? ಏಷಿಯಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡ ಅಂತೇಳಿ ಈ 3 ಖಂಡಗಳು. ಹಲ್ಲೆಲೂಯಾ. ಪ್ರಪ್ರಥಮವಾಗಿ 3 ಖಂಡಗಳು ಯಾಕಿದ್ವು ಅಂದ್ರೆ, ನೋಹನ ಸಂತತಿ ಒಬ್ಬೊಬ್ರು ಏನ್ ಮಾಡಿದ್ರು, ಒಂದೊಂದು ಖಂಡಕ್ಕೆ ಅವರು ಚದರಿ ಹೋದ್ರು. 3 ಮಕ್ಕಳು 3 ದಿಕ್ಕಿಗೆ ಅವ್ರು ಏನ್ ಮಾಡಿದ್ರು, 3 ಖಂಡಗಳಿಗೆ ಚದರಿ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ 3 ಖಂಡಗಳಲ್ಲಿ ದೇವರು ಆದುಕೊಂಡಿರುವಂತದ್ದು ಯಾವ ಖಂಡವನ್ನ? ಏಷಿಯಾ ಖಂಡವನ್ನ. ಯಾಕಂದ್ರೆ ಆ ಏಷಿಯಾ ಖಂಡದಲ್ಲಿ ದೇವರು ಅನೇಕ ದೇಶಗಳು ಇದ್ದಾಗಲೂ ಯಾವ ದೇಶವನ್ನ ಆದುಕೊಂಡ? ಪ್ಯಾಲೆಸ್ತೇನ್ ಎನ್ನುವಂತ ಒಂದು ದೇಶ. ಪ್ಯಾಲೆಸ್ತೇನ್ ಎನ್ನುವಂತ ದೇಶ ಗಲಿಲಾಯ, ಯೂದಾಯ, ಸಮಾರ್ಯ ಎನ್ನುವಂತ 3 ರಾಜ್ಯಗಳು ಕೂಡಿದ್ರೆ ಯಾವ ದೇಶ ಆಗುತ್ತೆ? ಪ್ಯಾಲೆಸ್ತೇನ್ ದೇಶ ಆಗುತ್ತೆ ಆಗಿನ ಕಾಲದಲ್ಲಿ. ಹಲ್ಲೆಲೂಯಾ. ಈಗಿಂದ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಹುಟ್ಟಿದಂತ ಒಂದು ಸಂದರ್ಭದಲ್ಲಿ ಗಲಿಲಾಯ, ಸಮಾರ್ಯ ಮತ್ತು ಯೂದಾಯ ಇವು 3 ರಾಜ್ಯಗಳು ಕೂಡಿದ್ರೆ ಏನಾಗುತ್ತೆ? ಪ್ಯಾಲೆಸ್ಟೈನ್ ಎಂಬುದಾಗಿ. ಹಲ್ಲೆಲೂಯಾ. ಆ ಪ್ಯಾಲೆಸ್ತೈನ್ ದೇಶದಲ್ಲಿ ಇರ್ತಕ್ಕಂತ ಸಮಾರ್ಯವನ್ನ ದೇವರು ಆದುಕೊಳ್ಳಲಿಲ್ಲ, ಇನ್ನೊಂದು ಗಲಿಲಾಯವನ್ನ ದೇವರು ಆದುಕೊಳ್ಳಲಿಲ್ಲ. ದೇವರು ಯಾವುದನ್ನ ಆದುಕೊಂಡ? ಯೂದಾಯ. ಆ ಯೂದಾಯದಲ್ಲಿರ್ತಕ್ಕಂಥ ಅನೇಕ ಊರುಗಳಲ್ಲಿ ಯೆಹೋಶುವನ ಗ್ರಂಥದಲ್ಲಿ ಯೂದಾಯ ದೇಶದ ಊರುಗಳ ಬಗ್ಗೆ, ಯೂದಾಯದಲ್ಲಿ ಇರ್ತಕ್ಕಂಥ ಊರುಗಳ ಬಗ್ಗೆ ತಿಳಿಸ್ತಾ ಇರುತ್ತೆ. ಆ ಪಟ್ಟಿಯಲ್ಲಿ ಬೆತ್ಲೆಹೇಮು ಎನ್ನುವಂತ ಊರು ಅಸಲು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಲೆಕ್ಕವಿರಲಾರದ ಒಂದು ಗ್ರಾಮದಲ್ಲಿ ದೇವಾದಿ ದೇವನು ಏನ್ ಮಾಡಿದ ಪ್ರಿಯರೇ, ಅದನ್ನ ನೆನೆಸಿ ಅದನ್ನ ಮುಂಚಿತವಾಗಿ ಸ್ಥಾಪಿಸಿ ಆ ಒಂದು ಗ್ರಾಮದಲ್ಲಿ ಬೆತ್ಲೆಹೇಮ್ ಎನ್ನುವಂತ ಊರಿನಲ್ಲಿ ಆತನ ಏನ್ ಮಾಡಿದ? ಜನಿಸಿ ಬಂದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಮೊಟ್ಟ ಮೊದಲನೇದಾಗಿ ಯಾಕೆ ಜ್ಞಾನಿಗಳು ಎಂಬುದಾಗಿ ಕರೆಸಿಕೊಂಡ್ರಂದ್ರೆ, ಇವರು ಬಹು ದೂರದಿಂದ ಬಂದು ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಯೇಸುವನ್ನ ಹುಡುಕುತ್ತಾ ಬಂದ್ರು. ಯೇಸು ಅಂದ್ರೆ ಯಾರು? ಒಬ್ಬಾತನೇ ದೇವರು, ಲೋಕದ ರಕ್ಷಕನು. ಹಲ್ಲೆಲೂಯಾ. ಆ ಒಬ್ಬಾತನೇ ದೇವರನ್ನ ಇವರು ರಾತ್ರಿಯ ಜಾವದಲ್ಲಿ ಹುಡುಕುತ್ತಾ ಬಂದ್ರು ಪ್ರಿಯರೇ. ದಾರಿಯ ಮಧ್ಯದಲ್ಲಿ ಬರಬೇಕಾದ್ರೆ ಅನೇಕ ಕಳ್ಳರ ಒಂದು ಕಾಟ, ಅನೇಕ ಒಂದು ಸೂಲಿಗೆದಾರರು, ಅನೇಕ ಒಂದು ದರೋಡೆಗಾರರ ಒಂದು ಕಾಟ. ಆದರೂ ಕೂಡ ಅವರು ದೇವರನ್ನ ಹುಡುಕಬೇಕು. ಆ ದೇವರು ಹುಟ್ಟಿ ಭೂಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಗ್ರಹಿಸಿದಂತ ಅವರು ಆ ದೇವರನ್ನ ಹುಡುಕುತ್ತಾ ಎಲ್ಲಿಗೆ ಹೊರಟು ಬಂದ್ರು? ಅವರು ಬೆತ್ಲೆಹೇಮಿಗೆ ಬರ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾ ಇದ್ದಾರೆ? ಬೆತ್ಲೆಹೇಮು ಎನ್ನುವಂತ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಅವರು ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಜ್ಞಾನಿಗಳು, ಬಂದಿರ್ತಕ್ಕಂಥ ಜ್ಞಾನಿಗಳಿಗೆ ಒಬ್ಬ ರಾಜ ಈ ಲೋಕದಲ್ಲಿ ಅವತರಿಸ್ತಾನೆ. ಯಾರು ಅವತರಿಸ್ತಾರೆ? ರಾಜ ಅವತರಿಸ್ತಾನೆ. ಭೂಲೋಕಕ್ಕೆಲ್ಲ ಒಬ್ಬಾತನೇ ರಾಜ. ಆ ರಾಜನು ಈ ಭೂಲೋಕದಲ್ಲಿ ಉದಯಿಸಿ ಬಂದಾಗ ನಕ್ಷತ್ರ ಎನ್ನುವಂಥದ್ದು ಏನಾಗುತ್ತೆ? ಹುಟ್ಟುತ್ತೆ ಎನ್ನುವಂತ
ಒಂದು ಅಂಶ ಪರ್ಷಿಯನ್ನರ ಧರ್ಮ ಗ್ರಂಥವಾಗಿರ್ತಕ್ಕಂಥ ಜಂಡ ಅವೆಸ್ತಾ ಜೆರೋಸ್ಟ್ರಿಯನ್ ರಿಲಿಜಿಯನ್ ಎಂಬುದಾಗಿ ನಾವು ಅದನ್ನ ನೋಡ್ತಾ ಇರ್ತೀವಿ. ಆ ಜಂಡ ಅವೆಸ್ತಾ ಎನ್ನುವಂತ ಒಂದು ಪುಸ್ತಕದಲ್ಲಿ ಅದರ ಬಗ್ಗೆ ಏನಾಗಿದೆ, ಲಿಖಿತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾ ಈಗಾಗಲೇ ಹೇಳಿದ್ದೀನಿ, ಯೇಸು ಮಾತ್ರ ರಕ್ಷಕನು, ಯೇಸು ಮಾತ್ರ ಸೃಷ್ಟಿಕರ್ತ, ಯೇಸು ಮಾತ್ರ ಒಬ್ಬಾತನೇ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಬಗ್ಗೆ ಅಂದ್ರೆ ಎಲ್ಲ ದೇಶದ ಜನರಿಗೂ ಅದೇನಾಗಿರ್ಬೇಕು, ಗೊತ್ತಿರಬೇಕು. ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ, ದೇವರುಗಳಂತೇಳಿ ಅಂದಿಸ್ಕೊಳ್ತಾ ಇರ್ತಾರ. ಈ ಮೂಲಿಗೆ ಗೊತ್ತಿದ್ರೆ ಇನ್ನೊಂದು ಮೂಲಿಗೆ ಅವರು ಗೊತ್ತಿರಲ್ಲ, ಒಂದು ರಾಜ್ಯಕ್ಕೆ ಗೊತ್ತಿದ್ರೆ ಇನ್ನೊಂದು ರಾಜ್ಯಕ್ಕೆ ಅವರು ಗೊತ್ತಿರಲ್ಲ, ಒಂದು ದೇಶಕ್ಕೆ ಗೊತ್ತಿದ್ರೆ ಇನ್ನೊಂದು ದೇಶಕ್ಕೆ ಅವರು ಗೊತ್ತಿರಲ್ಲ. ಹಲ್ಲೆಲೂಯಾ. ಅವರು ತಮ್ಮ ಭಾವನೆಯಿಂದ ಕಲ್ಪನೆ ಮಾಡಿಕೊಂಡಂತವುಗಳು ದೇವರು ಆಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಅನೇಕವಾದಂತಹ ಗ್ರಂಥಗಳು ಯೇಸುವಿನ ಬಗ್ಗೆ ಏನ್ ಮಾಡ್ತಾ ಇದ್ದಾವೆ, ಸಾಕ್ಷಿಯನ್ನ ಹೇಳ್ತಾ ಇದ್ದಾವೆ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳಿದಂತ 6 ಪ್ರಸಿದ್ಧವಾದ ಧರ್ಮ ಗ್ರಂಥಗಳ ಬಗ್ಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಒಂದು ವೇಳೆ ಬರ್ಕೊಳ್ಳುವಂತವ್ರು ಬರ್ಕೊಳ್ರಿ, ಕೇಳುವಂತವ್ರು ಗಮನವಿಟ್ಟು ನೀವು ಕೇಳ್ರಿ. ಕ್ರಿಸ್ತಪೂರ್ವ 500ರಲ್ಲಿ ಗೌತಮ ಬುದ್ಧನು ಹೇಳಿದಂತ ಮಾತು ಏನಂದ್ರೆ, ನಾನು ಗತಿಸಿದ 500 ವರ್ಷಗಳ ನಂತರ ಮೆಥಯ ಅವತರಿಸುವನು, ಆತನನ್ನು ಹಿಂಬಾಲಿಸಿರಿ ಎಂದು ತ್ರಿಪಿಟಕ ಗ್ರಂಥದಲ್ಲಿನ ದಿಘಾನಿಕ ಎನ್ನುವಂತದಲ್ಲಿ ಆತನೇನ್ ಮಾಡಿದಾನೆ, ತಿಳಿಸಿದ್ದಾನೆ. ನಾನು ಹೋಗಿ 500 ವರ್ಷಗಳು ಹಲ್ಲೆಲೂಯಾ ಗತಿಸಿದ ಮೇಲೆ ಒಬ್ಬಾತನು ಹುಟ್ಟಲಿಕ್ಕಿದ್ದಾನೆ. ಆತನ ಹೆಸರು ಏನು, ಮೆಥಯ, ಮೆಸ್ಸಿಯ ಅಂದ್ರೆ ಏನರ್ಥ, ಯೇಸು ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಆತನು ಅವತರಿಸಲಿಕ್ಕಿದ್ದಾನೆ ಅಂತೇಳಿ ತ್ರಿಪಿಟಕದಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಗ್ರಂಥದಲ್ಲಿ ಏನ್ ಮಾಡಿದದು, ಲೇಖನೆಯಾಗಿದೆ ಪ್ರಿಯರೇ. ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು, ಲೋಕದ ಪ್ರಕಾರವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನೊಂದು ಅಂಶ ಏನಂದ್ರೆ, ಎರಡನೇದು, ಪಾರಸಿಕ ದೇಶಗಳ ಮತ ಪ್ರವಕ್ತನಾಗಿರ್ತಕ್ಕಂಥ ಜೊರಸ್ಟ್ರಸ್ ಎನ್ನುವಂತ ವ್ಯಕ್ತಿ ದೇವರು ಭೂಮಿಯ ಮೇಲೆ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತದೆ. ಏನಂತ ಹೇಳ್ತಾನೆ, ದೇವರು ಭೂಮಿಯಲ್ಲಿ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತದೆ ಎಂದು ಜಂಡ ಅವೆಸ್ತಾ ಎನ್ನುವಂತ ಗ್ರಂಥದಲ್ಲಿ ಏನ್ ಮಾಡಿದಾನ, ಆತನು ತಿಳಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನಕ್ಕೆ ದೊಡ್ಡದಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಏನಂತ ಹೇಳ್ತಾನಂದ್ರೆ, ದೇವರು ಅವತರಿಸದೆ ಹೋದರೆ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗುವ ಮಾರ್ಗವೇ ಇಲ್ಲವೆಂದು, ಆ ದೇವರೇ ಪರಲೋಕಕ್ಕೆ ಮಾರ್ಗವೆಂದು, ಆತನು ಈ ಲೋಕಕ್ಕೆ ಅವತರಿಸಿ ಬರಲೇಬೇಕೆಂದು ಏನ್ ಮಾಡ್ತಾ ಇದ್ದಾನೆ, ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೇಳುವಂತವರಾಗಿದ್ದಾರೆ ಪ್ರಿಯರೇ. ನಾಲ್ಕನೇದಾಗಿ ಚೀನಾ ದೇಶದ ಭಕ್ತ ಕನ್ಫ್ಯೂಸಿಯಸ್ ಈ ವ್ಯಕ್ತಿ ಏನ್ ಹೇಳ್ತಾನಂದ್ರೆ, ದೇವರು ಭೂಮಧ್ಯ ಕೇಂದ್ರವಾದ ಪ್ಯಾಲೆಸ್ತೀನಾದಲ್ಲಿ ಹುಟ್ಟುವನು. ಎಲ್ಲಿ ಹುಟ್ಟುತ್ತಾನೆ ದೇವರು, ಭೂಮಧ್ಯ ಕೇಂದ್ರವಾದ ಪ್ಯಾಲೆಸ್ತೀನಾದಲ್ಲಿ ದೇವ್ರು ಏನ್ ಮಾಡ್ತಾನೆ, ಹುಟ್ಟುತ್ತಾನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಪ್ರಿಯರೇ. ಅಷ್ಟೇ ಅಲ್ಲದೆ ಯೂದ ದೇಶದ ಮತ ಪ್ರವಕ್ತನಾಗಿ ಕರೆಯಿಸಿಕೊಂಡಿರ್ತಕ್ಕಂಥ ಯೆಶಾಯನು ಹೇಳ್ತಾ ಇದ್ದಾನೆ, ಮನುಷ್ಯರ ಸಂಗಡವಿರುವುದಕ್ಕಾಗಿ ದೇವರು ಕನ್ನಿಕೆ ಗರ್ಭದಲ್ಲಿ ಅವತರಿಸುವನು, ಎಲ್ಲರ ಪಾಪಗಳ ರೋಗಗಳ ನಿಮಿತ್ತವಾಗಿ ಶಿಲುಬೆಯ ಮೇಲೆ ಮರಣಿಸಿ ಮತ್ತೆ ತಿರುಗಿ ಏಳುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಮತ್ತೆ ನಮ್ಮ ಭಾರತ ದೇಶದವರು ಯಾವಾಗಲೂ ಕೂಡ ಧರ್ಮಕ್ಕೆ ದೇವರು ಆತನನ್ನು ಯಾವಾಗಲೂ ಕೂಡ ಹುಡುಕುವಂತ ನಮ್ಮ ಭಾರತ ದೇಶದವರು ಕೂಡ ಏನಾದರೂ ಹೇಳಿರ್ಬೇಕಲ್ವಾ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದಲ್ಲಿ ಗ್ರಂಥಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಕೇಳ್ರಿ. ಹಿಂದೂ ಮತ ಗ್ರಂಥಗಳು ದೇವರು ಭೂಮಿಯ ಮೇಲೆ ಪಶುಗಳ ಗೋದಲಿಯಲ್ಲಿ ಕನ್ಯಾ ಗರ್ಭದಲ್ಲಿ ಜನ್ಮಿಸಿದಾಗ ಒಂದು ನಕ್ಷತ್ರ ಆಕಾಶದಲ್ಲಿ ಹುಟ್ಟುತ್ತದೆ. ಅದಕ್ಕಾಗಿ ಆಯಾ ದೇಶದ ಜ್ಞಾನಿಗಳು ಕ್ರಿಸ್ತನನ್ನು ಪೂಜಿಸುವುದಕ್ಕೆ ಬಂದರು. ಹಲ್ಲೆಲೂಯಾ. ಅವರೆಲ್ಲರಿಗಿಂತ ಗ್ರೇಟ್ ಆಗಿ ನಮ್ಮ ಇಂಡಿಯಾದವರೇ ಏನ್ ಮಾಡಿದಾರ, ಹೇಳಿದಾರ. ಅಂದ್ರೆ ದೇವ್ರು ಹೇಳಿಸಾನ. ಹಲ್ಲೆಲೂಯಾ. ಏನಂತ ಹೇಳಿದಾರ, ಭೂಮಿಯ ಮೇಲೆ ಪಶುಗಳ ಗೋದಲಿಯಲ್ಲಿ ಕನ್ಯಾ ಗರ್ಭದಲ್ಲಿ ಜನ್ಮಿಸಿದಾಗ ಒಂದು ನಕ್ಷತ್ರ ಆಕಾಶದಲ್ಲಿ ಹುಟ್ಟುತ್ತದೆ ಎಂಬುದಾಗಿ. ಹಲ್ಲೆಲೂಯಾ.
Praise the Lord. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಎಲ್ಲ ಅಂಶಗಳನ್ನ ಯಾಕೆ ಹೇಳ್ತಾ ಇದ್ದಾನಂದ್ರೆ, ಯೇಸು ಅಂದ್ರೆ ದೇವರು ಈ ಲೋಕಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಆತನು ಕೇವಲ ಇಸ್ರಾಯೇಲ್ ಜನಾಂಗಕ್ಕೆ, ಕೇವಲ ಅಲ್ಲಿರ್ತಕ್ಕಂಥ ಬೆತ್ಲೆಹೇಮ್ ಎನ್ನುವಂತ ಊರಿಗೆ ಮಾತ್ರ ರಾಜನಾಗಿ ಬರಲಿಲ್ಲ, ದೇವರಾಗಿ ಬರಲಿಲ್ಲ. ಆತನು ಇಡೀ ಭೂಮಿಗೆ ಆತನು ಏನಾಗಿದ್ದಾನೆ? ದೇವರಾಗಿದ್ದಾನೆ. ನಿಮ್ಮ ಬಾಯಿ ಕೂಡ ಒಪ್ಪೋದಿಲ್ಲ ದೇವರುಗಳಂತೇಳಿ. ಹಲ್ಲೆಲೂಯಾ. ನಿಮ್ಮ ಬಾಯಿ ಒಪ್ಪುತ್ತಾ? ನೀವು ಎಲ್ಲಿಗಾದ್ರೂ ಹೋಗ್ರಿ, 4-5 ಇದಕ್ಕೆ ಹೋಗಿ ಬರ್ರಿ, ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ? ದೇವರಿಗೆ ಹೋಗಿದ್ವು ಅಂತ, ದೇವರುಗಳಿಗೆ ಹೋಗಿದ್ರು ಅಂತ ಹೇಳಿ ಯಾರು ಬಾಯಿ ಕೂಡ ಅನ್ನಲ್ಲ. ಯಾಕಂದ್ರೆ ಬಾಯಿ ಗೊತ್ತು ಸೃಷ್ಟಿಕರ್ತ ಯಾರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಏನಂತ ಹೇಳುತ್ತೆ ಬಾಯಿ? ನಾಲಿಗೆ ಏನಂತ ಹೇಳುತ್ತಾ? ದೇವರು ಒಂದೇ, ದೇವರು ಒಬ್ಬಾತನೇ ಎಂಬುದಾಗಿ ನಾಲಿಗೆ ಏನ್ ಮಾಡುತ್ತಾ? ಸಾಕ್ಷ್ಯ ಹೇಳುತ್ತೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಂದೂ ಧರ್ಮದ ಗ್ರಂಥಗಳು ಇಷ್ಟೇ ಮಾತ್ರ ಹೇಳ್ತಾವ, ಇನ್ನು ಏನಾದ್ರೂ ಹೇಳುವಂತವುಗಳು ಆಗಿದ್ದಾವೆ ಎಂಬುದಾಗಿ ನಾವು ನೋಡಿದಾಗ ಕ್ರಿಸ್ತನ ಜನನದ ಬಗ್ಗೆ ಅನೇಕವಾದಂತಹ ಶ್ಲೋಕಗಳಿದಾವ, ಅವು ಸಂಸ್ಕೃತದಲ್ಲಿದ್ದಾವ. ಅದರ ಸಲುವಾಗಿ ನಮಗೆ ಸಂಸ್ಕೃತ ಬಂದ್ರೆ ಯಾವಾಗೋ ನಾವು ಯೇಸು ಸ್ವಾಮಿ ನಂಬ್ಕೊಂಡ್ಬಿಡ್ತಿದೀವೇನೋ, ವೇದಗಳು ಓದುವಂತ ಶಕ್ತಿ ನಮಗೆ ಇದ್ದಿದ್ರೆ. ಯಾಕಂದ್ರೆ ವೇದಗಳೆಲ್ಲವೂ ಕೂಡ ಯೇಸುವಿನ ಬಗ್ಗೆ ತಿಳಿಸುವಂತವುಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಜನನದ ಕುರಿತಾಗಿ ಸಾಮವೇದ ಎನ್ನುವಂತ ವೇದದಲ್ಲಿ ಈ ರೀತಿಯಾಗಿ ತಿಳಿಸಲ್ಪಟ್ಟಿದೆ. ಲಿಹಾ ಗೋತಾರಂ ಮಹಾಕೆವುದ ದಿನಂ ಕುರಿಯಂತಿ ಹವ್ಯಾಯಾನ ಪರ್ಯತಾಸಿ. ಹಲ್ಲೆಲೂಯಾ. ಎಳೆದು ಶ್ಲೋಕ ಹೇಳಬೇಕು, ನಮಗೆ ಹೇಳಕ್ ಬರಲ್ಲ, ಸಂಸ್ಕೃತ ಶಬ್ದ. ನಾ ಹೇಳ್ತೀನಿ, ಅದ್ರ ಭಾವಾರ್ಥ ಹೇಳ್ತೀನಿ ಕೇಳ್ರಿ. ಅವತರಿಸುವಾತನು ಕನ್ಯಾ ಗರ್ಭದಲ್ಲಿ ಪಶುಗಳ ಶಾಲೆಯಲ್ಲಿ ಜನ್ಮಿಸುವನು. ಇದು ಯಾವುದು ಹೇಳ್ತಾ ಇರೋದು? ಸಾಮವೇದ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ. ಏನಂತೇಳಿ? ಲಿಹಾ ಗೋತಾರಂ ಮಹಾಕೆವುದ ದಿನಂ ಕುರ್ಯಂತಿ ಹವ್ಯಾಯಾನ ಪರ್ಯತಾಸಿ. ಸಾಮವೇದದಲ್ಲಿ ಅದರ ಅರ್ಥ ಅವತರಿಸುವಾತನು ಕನ್ಯಾ ಗರ್ಭದಲ್ಲಿ ಪಶುಗಳ ಶಾಲೆಯಲ್ಲಿ ಜನ್ಮಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಶ್ಲೋಕ ಹೇಳ್ತಾ ಇದೆ, ಈಶಾ ಪುತ್ರಂ ಚಮಂ ವಿದ್ಯೆ ಕುಮಾರಿ ಗರ್ಭ ಸಂಭವಂ ಮ್ಲೇಚ್ಛ ಧರ್ಮಸ್ಯ ವಕ್ತಾರಂ ಮಸೇರ್ಹಂ ಸಮಾಗತ ಎಂಬುದಾಗಿ. ಅಹಂ ಏಸ ಮಸೀಹ ನಾಮ ಎನ್ನುವಂತ ಒಂದು ಶ್ಲೋಕ ಭವಿಷ್ಯ ಪುರಾಣದಲ್ಲಿ ಪ್ರತಿಸರ್ಗ ಎನ್ನುವಂತ ಒಂದು ಭಾಗದಲ್ಲಿ 2ನೇ ಅಧ್ಯಾಯ 23ನೇ ಒಂದು ಶ್ಲೋಕ ಈ ರೀತಿಯಾಗಿ ಹೇಳ್ತಾ ಇದೆ. ಈ ಶ್ಲೋಕದ ಅರ್ಥ ಏನಂದ್ರೆ, ದೇವರ ಕುಮಾರನು ಕನ್ಯಾ ಗರ್ಭದಲ್ಲಿ ಜನಿಸಬೇಕು ಮತ್ತು ಆತನು ಪಾಪಿಗಳನ್ನು ನೀತಿವಂತರನ್ನಾಗಿ ಮಾಡಲು ಈಸಾ ಮಸೀಹ ಯೇಸು ಕ್ರಿಸ್ತು ನಾಮದಲ್ಲಿ ಅವತರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಇವೆಲ್ಲವುಗಳನ್ನ ಬಚ್ಚಿಟ್ಟಿದ್ದಾರೆ, ಇವೆಲ್ಲವುಗಳನ್ನ ಮುಚ್ಚಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಮಗೆ ಸತ್ಯ ಎನ್ನುವಂಥದ್ದು ಏನಾಗಿದೆ? ತಿಳಿಯಲಾರದ ಒಂದು ಸ್ಥಿತಿಗೆ ಹೋಗಿದೆ ಪ್ರಿಯರೇ. ಇನ್ನೊಂದು ಕಡೆಗೆ ಹೇಳುತ್ತೆ, ಮಹತೋ ಮಹಿಯಾನ್ ಶುಕ್ರೇಣ ಜ್ಯೋತಿಷಿಗಂಶಿ ಸ ಅನುಪ್ರವಿಷ್ಟ ಪ್ರಜಾಪತಿ ಚರತಿ ಗರ್ಭೆ ಅಂತಹ. ಋಗ್ವೇದದಲ್ಲಿ ಇರ್ತಕ್ಕಂಥ ಶ್ಲೋಕ. ಇದರ ಭಾವಾರ್ಥ ಏನಂದ್ರೆ, ಪ್ರಜಾಪತಿ ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತ ಭೂಮಿಯ ಮೇಲೆ ಅವತರಿಸಿದಾಗ ಮಹಾಮಹಿಮೆಯಿಂದ ಆಕಾಶದಲ್ಲಿ ಒಂದು ನಕ್ಷತ್ರ ಅಂದ್ರೆ ಜ್ಯೋತಿ ಆವಿರ್ಭವಿಸುವುದು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಅಂಶಗಳು ಯೇಸುವನ್ನೇ ಬರಳೆ ಮಾಡಿ ತೋರಿಸುವಂತವುಗಳಾಗಿದ್ದಾವೆ ಪ್ರಿಯರೇ. ಇನ್ನೊಂದು ಶ್ಲೋಕ ಹೇಳುತ್ತೆ, ಇನ್ನೊಂದು ಈಸಿಯಾಗಿ ಫೈಂಡ್ ಔಟ್ ಮಾಡುವಂತ ಅಂಶ ಅವತಾರ. ಆ ಶಬ್ದದಾಗ ಐತಿ ದೇವ್ರು ಯಾರಂತೇಳಿ. ಹಲ್ಲೆಲೂಯಾ. ಅವತಾರ. ಅವ ಅಂದ್ರೆ ಏನಂದ್ರೆ ಆಕಾಶದಿಂದ ಮೇಲಿನಿಂದ ಕೆಳಗೆ ಇಳಿದು ಬರುವುದು. ಅವ ಅಂದ್ರೆ ಏನು? ಮೇಲಿನಿಂದ ಕೆಳಗೆ ಇಳಿದು ಬರುವುದು. ತಾರ ಅಂದ್ರೆ ಏನು? ನಕ್ಷತ್ರ. ಯಾರು ಅವತರಿಸಿದಾಗ ತಾರೆ ಕಾಣಿಸಿಕೊಳ್ಳುತ್ತೋ ಆತನೇ ನಿಜವಾದ ದೇವರು. ಅವತಾರ. ಹಲ್ಲೆಲೂಯಾ. ಯಾರು ಅವತರಿಸಿದಾಗ ತಾರೆ ಅಂದ್ರೆ ನಕ್ಷತ್ರ ಕಾಣಿಸಿಕೊಳ್ಳುತ್ತೋ ಆತನೇ ನಿಜವಾದಂತ ಒಬ್ಬ ದೇವರು, ಆತನೇ ನಿಜವಾದಂತ ಒಂದು ಅವತಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ನಮಗೆ ಗೊತ್ತಾಗ್ಬೇಕಂದ್ರೆ ಸತ್ಯವೇದವನ್ನು ಹೆಚ್ಚಾಗಿ ಓದಿದಾಗ ನಮಗೆ ಇನ್ನೂ ಅನೇಕ ಅಂಶಗಳು ಏನಾಗ್ತವೆ ಗೊತ್ತಾಗ್ತವೆ ಪ್ರಿಯರೇ. ಎಲ್ಲ ಅಂಶಗಳು ಏನ್ ಹೇಳ್ತಾ ಇದಾವ ಅಂದ್ರೆ, ಆತನು ಇಳಿದು ಈ ಭೂಲೋಕಕ್ಕೆ ಬರಬೇಕು. ಆತನು ಬರಲಾರದೆ ಹೋದ್ರೆ ನಮಗೆ ಮುಕ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ ಎಂಬುದಾಗಿ. ಇನ್ನು ಒಂದು ಶ್ಲೋಕವನ್ನು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಆ ಶ್ಲೋಕ ಏನಂದ್ರೆ,
ಯೇಷೋಹ ದೇವಾಹ ಪರಿಶ್ರೋನು ಸರ್ವಾಹ ಪೂರ್ವೋ ಹಿ ಜಾಪಃ ನ ಉ ಗರ್ಭೆ ಅಂತಃ ಸ್ವಯೇವ ದೇವ ಜನ್ಷಿಣ್ಯಮಾಣಃ. ಅಂದ್ರೆ ಭಾವಾರ್ಥ ಏನಂದ್ರೆ, ಯೇಸು ಎಲ್ಲಾ ದಿಶೆಗಳಲ್ಲಿ ಮಹಾದೇವರಾಗಿದ್ದಾನೆ. ಪೂರ್ವ ದೇಶದಲ್ಲಿ ಪರಿಶುದ್ಧವಾದ ಸ್ತ್ರೀ ಗರ್ಭದಲ್ಲಿ ಅವತರಿಸುವನು. ಈತನೇ ನಿಜವಾದ ದೇವರು. ಎಲ್ಲಾ ಪ್ರಜೆಗಳು ಎದುರು ನೋಡುತ್ತಿರುವ ದೇವರು. ಪಾಪವಿಲ್ಲದ ಮಹಾಪರಿಶುದ್ಧನು ಈತನೇ ಎಂಬುದಾಗಿ. ಹಲ್ಲೆಲೂಯಾ. ಇವೆಲ್ಲ ಶ್ಲೋಕಗಳು ಹೇಳಿದ್ನಲ್ಲ, ಇವು ನಾನು ಹೇಳಿದವಲ್ಲ. ಯಾರು ಹೇಳಿದವು? ನಮ್ಮ ದೇಶದ ಗ್ರಂಥಗಳು ಒತ್ತಿ ಒತ್ತಿ ಹೇಳುವಂತವುಗಳು. ನಾನು ಅವುಗಳನ್ನೇನು ಓದಿಲ್ಲ, ಆದರೆ ಓದಿದಂತ ಬ್ರಾಹ್ಮಣ ಪಾಂಡಿತ್ಯನ ಆಗಿರ್ತಕ್ಕಂಥ ಸೂರ್ಯ ವಂಶಸ್ಥನಾಗಿರ್ತಕ್ಕಂಥ ಪರವಸ್ತು ಸೂರ್ಯನಾರಾಯಣ ಅಯ್ಯನವರು ಬ್ರಾಹ್ಮಣ. ಆ ಒಂದು ಶ್ರೀಕಾಕುಳಂನಲ್ಲಿ ಒಬ್ಬ ದೊಡ್ಡ ಪೂಜಾರಿ ಆಗಿರ್ತಕ್ಕಂಥ ಆತ ದೇವರನ್ನ ತಿಳಿದುಕೊಂಡು ಈ ಶ್ಲೋಕಗಳನ್ನು ಏನ್ ಮಾಡಿದ್ದಾರೆ, ಹೊರಗಡೆ ಹಾಕಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಜ್ಞಾನಿಗಳು ಯಾಕೆ ಬಂದ್ರು ಅಂದ್ರೆ, ಅಷ್ಟು ದೂರದಿಂದ ಅವರ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತೆ. ಏನಂತ ಹೇಳಿ, ಲೋಕಕ್ಕೆ ಒಬ್ಬ ದೇವರು ಅಂದ್ರೆ ಅವತರಿಸಬೇಕಾದ ದೇವರು ಒಬ್ಬಾತನೇ. ಆತನು ಭೂಲೋಕದಲ್ಲಿ ಹುಟ್ಟಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಎನ್ನುವಂಥದ್ದು ಏನಾಗುತ್ತೆ, ಹುಟ್ಟುವಂತದ್ದಾಗಿದೆ. ಹಲ್ಲೆಲೂಯಾ. ಆಕಾಶದಲ್ಲಿ ನಕ್ಷತ್ರವನ್ನು ಹುಟ್ಟಿದ ಒಂದು ಕಾಲವನ್ನ, ದಿನವನ್ನ ಅವರು ಯಾವಾಗಲೂ ಕೂಡ ಜ್ಞಾನಿಗಳಂತೇಳಿ ಯಾಕೆ ಕರೆಸಿಕೊಂಡ್ರ ಅಂದ್ರೆ, ಅವರು ಯೇಸುವನ್ನು ಹುಡುಕುತ್ತಾ ಬರ್ತಾ ಇದ್ದಾರೆ. ಯೇಸು ಅಂದ್ರೆ ಯಾರು? ಲೋಕದ ರಕ್ಷಕ, ನಿಜವಾದ ಒಬ್ಬಾತನೇ ದೇವರು. ಯಾರು ಒಪ್ಪಲಿ ಬಿಡ್ಲಿ, ದೇವರಿಗೆ ಗೊತ್ತು, ದೇವಗಳಿಗೆ ಗೊತ್ತು. ಮನುಷ್ಯರಿಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಪ್ರಾಣಿ ಪಕ್ಷಿಗಳಿಗೆ, ಈ ಹುಟ್ಟಿಸಿದಂತ ಎಲ್ಲ ಸೃಷ್ಟಿಗೆ ಗೊತ್ತು ದೇವರು ಯಾರಂತ ಹೇಳಿ. ಯಾರಿಗೆ ಗೊತ್ತಾಗ್ತಾ ಇಲ್ಲ? ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಆದರೆ ಈ ಜ್ಞಾನಿಗಳು ಏನ್ ಮಾಡಿದ್ರು, ಯೇಸು ಅವತರಿಸಿದಾಗ ಆತನನ್ನು ಹುಡುಕಿಕೊಂಡು ದೂರದ ದೇಶದಿಂದ ಏನ್ ಮಾಡಿದ್ರು, ಹೊರಟು ಬಂದ್ರು. ಅದಕ್ಕೋಸ್ಕರವಾಗಿ ಅವರು ಜ್ಞಾನಿಗಳು ಎಂಬುದಾಗಿ ಏನಾದ್ರು ಕರೆಸಿಕೊಂಡ್ರು ಪ್ರಿಯರೇ. ಎರಡನೇದಾಗಿ ಯಾಕೆ ಅವರು ಜ್ಞಾನಿಗಳು ಅಂತ ಹೇಳಿ ಅಂದ್ರೆ, ಅವರು ತಮ್ಮ ಧರ್ಮ ಗ್ರಂಥವನ್ನ ಬಲ್ಲವರಾಗಿದ್ರು. ನಾವು ಭಾರತ ದೇಶದವರು, ನಮ್ಮ ಭಾರತ ದೇಶದ ಗ್ರಂಥಗಳ ಬಗ್ಗೆನೇ ಗೊತ್ತಿಲ್ಲ ನಮ್ಮೂರವರಿಗೆ, ಇಲ್ಲಿ ಬಂದಂತವ್ರಿಗೆ. ನಿಮಗೆ ಹಲ್ಲೆಲೂಯಾ ಗೊತ್ತಲ್ಲ, ಬೈಬಲ್ನ ಎಲ್ಲರೂ ನೋಡಿರ್ತೀರಿ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಅವ್ರವ್ರ ಧರ್ಮ ಗ್ರಂಥಗಳನ್ನು ಯಾರು ನೋಡಿರಲ್ಲೇನೋ, ಆದ್ರೆ ಸತ್ಯವಾದವನ್ನ ಎಲ್ಲರೂ ನೋಡಿರ್ತಾರ, ಮುಟ್ಟಿರ್ತಾರ, ಟಚ್ ಮಾಡಿರ್ತಾರೆ ಇದನ್ನ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಕೇಳ್ರಿ, ಏನಂದ್ರಿ, ಮೊನ್ನೆ ನಾನು ಶೇಖರಣ್ಣ ಅವ್ರು ಗಿಣವಾರಕ್ಕೆ ಹೋಗಿದ್ವಿ. ಒಂದು ಮೋಟರ್ ಕೆಟ್ಟ ಹೋಗಿದ್ದು ಗಿಣವಾರದಲ್ಲಿ. ಹೋದಾಗ ನಮ್ಮ ಸ್ನೇಹಿತನೇ ಅಲ್ಲಿಗೆ ಬಂದಿದ್ದ. ಅವರು ಪೂಜಾರಿಗಳು. ಅವ್ರಿಗೆ ಕೇಳಿದೆ, ಸ್ನೇಹಿತನೇ ನಿನಗೆ ಇವೆಲ್ಲ ಗೊತ್ತಾ ಅಂತೇಳಿ. ಬುಕ್ ಹೆಂಗೈತೆ ನೋಡಿಲ್ಲ, ನನಗೆ ಎಲ್ಲಿ ಗೊತ್ತಾಗ್ಬೇಕು ಅವೆಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದೇನೆ ಹೇಳೋದು? ಗೊತ್ತೇ ಇಲ್ಲ ಅಂತೇಳಿ ಶೇಖರಣ್ಣನು ಕೂಡ ಅವತ್ತಿನ ದಿನ ಅಲ್ಲಿ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ತಮ್ಮ ತಮ್ಮ ಗ್ರಂಥಗಳ ಬಗ್ಗೆ ಅನೇಕರಿಗೆ ಏನಿಲ್ಲ, ಗೊತ್ತಿಲ್ಲ. ಆದ್ರೆ ಬೈಬಲ್ ಗೊತ್ತಿಲ್ಲ ಈ ಲೋಕದಲ್ಲಿ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಹೇಳಿದಂತ ಮಾತುಗಳು ಎದರಲ್ಲಿದಾವ, ಇದರಲ್ಲಿದಾವೆ. ಹಲ್ಲೆಲೂಯಾ. ಇದು ಏನ್ ಮಾಡುತ್ತಾ, ಅನೇಕರನ್ನ ಬಿಡುಗಡೆ ಮಾಡುತ್ತಾ, ಅನೇಕರಿಗೆ ರಕ್ಷಣೆಯನ್ನ ತೋರಿಸುತ್ತಾ, ಅನೇಕರ ಜೀವಿತಗಳನ್ನ ಮಾರ್ಪಡಿಸುತ್ತಾ, ಕಣ್ಣೀರನ್ನ ಒರೆಸುವಂತದ್ದು ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಎರಡನೇದಾಗಿ ಯಾಕೆ ಜ್ಞಾನಿಗಳಾದ್ರಂದ್ರೆ, ಅವರಿಗೆ ತಮ್ಮ ಗ್ರಂಥಗಳ ಬಗ್ಗೆ ಗೊತ್ತಿತ್ತು. ಆ ಗ್ರಂಥಗಳನ್ನು ಓದಿಕೆ ಅಂತ ಇರ್ತಿದ್ರು. ಹಲ್ಲೆಲೂಯಾ. ಜಂಡ ಅವ್ಯಸ್ಥ ಗ್ರಂಥದಲ್ಲಿ ಏನಂತ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಅವತರಿಸಬೇಕಾದ ದೇವರು ಅವತರಿಸಿದಾಗ ಒಂದು ನಕ್ಷತ್ರ ಏನಾಗುತ್ತೆ, ಹುಟ್ಟುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ತಿಳಿದುಕೊಂಡು ಬಂದಿದ್ದರಿಂದ ಅವರು ಏನಾದ್ರು ಜ್ಞಾನಿಗಳು ಎಂಬುದಾಗಿ ಕರೆಯಿಸಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಅವರು ಜ್ಞಾನಿಗಳು ಯಾಕಂದ್ರೆ, ಅವರು ಪಕ್ಕದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಅಭ್ಯಾಸ ಮಾಡುವಂತವರಾಗಿದ್ರು. ಯೇಸು ಸ್ವಾಮಿ ಹೇಳಿದ್ದಾನೆ, ಅಂತಕಾಲ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ, ಪಾಪ ಹೆಂಗ ಹೆಚ್ಚಾಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ಬೇಸರ ಪಡುವಂತ ಸಂಗತಿ ಬೇಕಾಗಿಲ್ಲ, ನಾವಿನ್ನ ಸಂತೋಷ ಪಡ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಇನ್ನ ಬೇಗ ಬರ್ತಾನ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೇಸು ಹೇಳಿದಾನೆ, ಆತನು ಹೇಳಿದಂತೆ ಎಲ್ಲವೂ ನಡೆಯಬೇಕು. ಆತನು ನಡೆಸುವಂತ ದೇವರಾಗಿದ್ದಾನೆ ಪ್ರಿಯರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ನಕ್ಷತ್ರ ಶಾಸ್ತ್ರವನ್ನ ಬಲ್ಲಂತವರಾಗಿದ್ರು. ಇವರು ಆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನ ನೋಡಿ ಅವಲೋಕಿಸುವಂತವರು ಆಗಿದ್ರು. ಆ ನಕ್ಷತ್ರ ಬಂದಾಗ
ಇಷ್ಟು ದಿನ ಇರ್ಲಾರ್ದಂತ ಹೊಳೆಯುವಂತ ದೊಡ್ಡದಾಗಿರ್ತಕ್ಕಂತ ಈ ನಕ್ಷತ್ರ ಹೆಂಗ ಬಂತು ಅಂತೇಳಿ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ತಿಳಿದುಕೊಂಡ್ರು ಪ್ರಿಯರೇ. ಅವಾಗ ಗ್ರಂಥಗಳನ್ನ ಅವರು ಓದಿದ್ರು. ಅದ್ರ ಸಲುವಾಗಿ ಅವ್ರು ಯಾಕೆ ಜ್ಞಾನಿಗಳಂತೇಳಿ ಯಾಕೆ ಕರೆಯಲ್ಪಟ್ರಂದ್ರೆ, ಅವರು ನಕ್ಷತ್ರದ ಬಗ್ಗೆ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡಿ ಅವಲೋಕಿಸುವಂತವ್ರು ಆಗಿದ್ರು. ನಿಮ್ಗೆ ಅನಿಸ್ಬೋದು ಸೈನ್ಸ್ ಹೆಂಗೆ ಹೇಳುತ್ರಿ ನಕ್ಷತ್ರದ ಬಗ್ಗೆ ಅಂತೇಳಿ. 1607 1609 ಜೋನಾಸ್ ಕೆಪ್ಲರ್ ಎನ್ನುವಂತ ವ್ಯಕ್ತಿ ಏನ್ ಮಾಡಿದಂದ್ರೆ ಸಂಶೋಧನೆ ಮಾಡಿದ. ಬೈಬಲ್ ಸುಳ್ಳು ಹೇಳ್ತಾ ಇದೆನಾ, ನಕ್ಷತ್ರ ಹೆಂಗ ಹುಟ್ಟಿತು ಹೆಂಗ ಬಂತು ಅದು ಇದು ಅಂತೇಳಿ ಆತನು ಸಂಶೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದ್ಭುತವಾಗಿ 3 ವರ್ಷ ಆತನು ಸಂಶೋಧನೆ ಮಾಡಿ ಕೊನೆಯದಾಗಿ ಆತನು ಏನ್ ಮಾಡಿದಂದ್ರೆ, ಯೇಸು ಕ್ರಿಸ್ತನು ಅವತರಿಸಿದ ಆ ದಿನದಲ್ಲಿಯೇ ಒಂದು ಹೊಸದಾದಂತ ನಕ್ಷತ್ರ, ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿ ಬಂತು ಎಂಬುದಾಗಿ. ಹಲ್ಲೆಲೂಯಾ. ಜೋನಾಸ್ ಕೆಪ್ಲರ್, ಹಲ್ಲೆಲೂಯಾ, ಆತನು ಏನ್ ಮಾಡಿದ ಪ್ರಿಯ, ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದು ನಿಜ, ಲೋಕದ ರಕ್ಷಕನು ಯೇಸುವೇ ಎಂಬುದಾಗಿ ಆತನು ಏನ್ ಮಾಡಿದ, ತಿಳಿಯಪಡಿಸಿದ ಪ್ರಿಯರೇ. ಇವರು ನಕ್ಷತ್ರದ ಸ್ಥಿತಿಗತಿಗಳನ್ನ ಅಂದ್ರೆ ಲೋಕದ ಸ್ಥಿತಿಗತಿಗಳನ್ನ ಬಲ್ಲಂತವರಾಗಿದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಇವರು 4ನೇದಾಗಿ ಜ್ಞಾನಿಗಳು ಎಂಬುದಾಗಿ ಕರೆಸಿಕೊಂಡ್ರಂದ್ರೆ, ಇವರು ಆ ನಕ್ಷತ್ರ ಹುಟ್ಟಿದಾಗ ಆ ನಕ್ಷತ್ರ ಇವ್ರನ್ನ ಏನ್ ಮಾಡ್ತಾ ಇದೆ, ದಾರಿ ನಡೆಸ್ತಾ ಇದೆ. ಹಲ್ಲೆಲೂಯಾ. ನಕ್ಷತ್ರ ಏನ್ ಮಾಡ್ತಾ ಇದೆ, ಇವ್ರನ್ನ ದಾರಿ ನಡೆಸ್ತಾ ಇದೆ. ಇವರು ಏನಾದ್ರು ಸ್ವಲ್ಪ ಯೆರೂಸಲೇಮ ಮುಟ್ಟುವವರೆಗೂ, ಯಾಕಂದ್ರೆ ಒಬ್ಬ ರಾಜ ಹುಡ್ತಾನಂತ ಇವ್ರಿಗೆ ಗೊತ್ತು. ರಾಜ ಎಲ್ಲಿ ಹುಟ್ಟುತ್ತಾನೆ, ಅರಮನೆಯಲ್ಲಿ ಹುಟ್ಟುತ್ತಾನೆ. ಎಲ್ಲಿ ಹುಡ್ತಾನೆ ರಾಜ, ಅರಮನೆಯಲ್ಲಿ ಹುಡ್ತಾನೆ. ಅರಮನೆಯಲ್ಲಿ ಹುಡ್ತಾನೆ ಅಂತೇಳಿ ಇವ್ರು ಏನ್ ಮಾಡಿದ್ರು ಅಂದ್ರೆ, ಆ ಯೆರೂಸಲೇಮನ್ನ ಮುಟ್ಟಿದ ಮೇಲೆ ಅಲ್ಲಿರ್ತಕ್ಕಂಥ ಅರಸನಾದ ಹೆರೋದನ ಬಳಿಗೆ ಹೋದ್ರು. ಆ ಹೆರೋದನ ಬಳಿಗೆ ಹೋಗಿ ಕೇಳ್ತಾ ಇದ್ದಾರ, ಅರಸನಾದ ಹುಟ್ಟಬೇಕಾದವನು ಎಲ್ಲಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಅವರು ತಮ್ಮ ಸ್ವಂತ ಜ್ಞಾನವನ್ನು ಏನ್ ಮಾಡಿದ್ರು, ಉಪಯೋಗ ಮಾಡಿದ್ರು. ಅಲ್ಲಿಗೆ ನಕ್ಷತ್ರವನ್ನ ಬಿಟ್ಟು ಏನ್ ಮಾಡಿದ್ರು, ಸ್ವಲ್ಪ ದಿನಗಳ ಕಾಲ ಅವ್ರು ಏನ್ ಮಾಡ್ತಾ ಇದ್ದಾರೆ, ಲೋಕದಲ್ಲಿನ ಜ್ಞಾನವನ್ನ ಬಳಸಿಕೊಳ್ತಾ ಇದ್ದಾರೆ ಪ್ರೇರೆ. ಅವಾಗ ಅಲ್ಲಿರುವಂತವರೆಲ್ಲರಿಗೆ ಕಳವಳ ಆಯ್ತು. ಯಾರಿಗೆ, ಆ ದೇಶದ ರಾಜನಾಗಿರುವಂತ, ಆ ಸಮಯದಲ್ಲಿ ರಾಜನಾಗಿರುವಂತ ಹೆರೋಡಸ್ ಅಂದ್ರೆ ಹೆರೋದ ರಾಜನಿಗೆ ಏನಾಯ್ತು, ಕಳವಳ ಆಯ್ತು ಪ್ರೇರೆ. ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕಳವಳ ಪಟ್ಟರು, ನಮಗೊಬ್ಬಾತನೇ ರಾಜ, ಇನ್ನೊಬ್ಬ ರಾಜ ಎಲ್ಲಿದ್ದಾನೆ ಎಂಬುದಾಗಿ ಕಳವಳ ಪಟ್ಟಾಗ ಅವಾಗ ಅಲ್ಲಿಯವರೆಗೆ ಅವ್ರ ಹತ್ರ ಬೈಬಲ್ಗಳು ಅಂದ್ರೆ ಸರಣಿ ಏನಂತಾರೆ ಅದಕ್ಕೆ, ಸುರುಳಿಗಳು ಇರ್ತಾ ಇದ್ವು. ಆ ಸುರುಳಿಗಳನ್ನ ಅವಾಗ ಹೇಳ್ತಾನೆ, ಎಲ್ಲಿ ಹುಟ್ಟಬೇಕು ನೋಡ್ರಿ ಅಂದಾಗ ಅವಾಗ ಇಲ್ಲಿ ಪಾಸ್ಟರ್ ಶಾಸ್ತ್ರಿಗಳು ಫರಿಸಾಯರು ಇರ್ತಾರ. ಅಲ್ಲಿವರೆಗೆ ಅವ್ರಿಗೆ ಇನ್ನ ಟ್ಯೂಬ್ಲೈಟ್ ಆಗ್ಯಾರ. ಅಲ್ಲೇ ತಮ್ಮೂರಾಗ ಹುಡ್ತಾನ ಅಂತೇಳಿ ಗೊತ್ತದ, ತಾವೇ ನಿಜವಾದ ದೇವ್ರನ್ನ ಆರಾಧನೆ ಮಾಡ್ತೀವಿ ಅಂತೇಳಿ ಗೊತ್ತದ, ಆದ್ರೂ ಟ್ಯೂಬ್ಲೈಟ್ ಆಗ್ಯಾರ. ಅವ್ರು ಗ್ರಂಥದ ಸುರುಳಿಗಳನ್ನು ನೋಡಕತ್ತಾರ. ಅವಾಗ ನೋಡಿ ಹೇಳ್ತಾರೆ ಏನಂತೇಳಿ, ಮೀಕನ ಪ್ರವಾದನೆ ಗ್ರಂಥ ಮೀಕ ಈ ರೀತಿಯಾಗಿ ಹೇಳ್ತಾ ಇದ್ದಾನ, ಯಹೂದ ಸೀಮೆಯ ಬೆತ್ಲೆಹೇಮೇ, ನಿನ್ನೊಳಗಿಂದ ಒಬ್ಬ ಅಧಿಪತಿ ಹೊರಡಲಿಕ್ಕಿದ್ದಾನೆ. ಅಂದ್ರೆ ರಾಜ ಖಂಡಿತವಾಗಿ ಡೆಫಿನೆಟ್ ಆಗಿ ಎಲ್ಲಿ ಹುಡ್ತಾನ, ಬೆತ್ಲೆಹೇಮ್ನಾಗ ಹುಡ್ತಾನ ರಾಜ ಅಂತೇಳಿ ಹೆರೋದನಿಗೆ ಏನ್ ಮಾಡ್ತಾರ, ಹೇಳ್ತಾರ ಬೇರೆ. ಅವಾಗ ಆ ಹೆರೋದ ರಾಜ ಎಲ್ಲಿ ನನ್ನ ಕುರ್ಚಿ ಬಿದ್ದು ಬಿಡುತ್ತಾ ಅಂತೇಳಿ ಆತ ಏನ್ ಮಾಡ್ತಾನಂದ್ರೆ, ಅವ್ರನ್ನ ಕರೆಸ್ತಾನ, ಜ್ಞಾನಿಗಳನ್ನ ಕರೆಸ್ತಾನ. ಒಂದ್ ಸ್ವಲ್ಪ ಹೊತ್ತು ಔತಣ ಕೂಟ ಇಡಿಸ್ತಾನ. ಇಡಿಸಿದ ಆದ್ಮೇಲೆ ಅವ್ರನ್ನ ಏನ್ ಮಾಡ್ತಾನ, ಮತ್ತೆ ಆ ನಕ್ಷತ್ರ ಯಾವಾಗ ಹುಟ್ಟಿತು ಹೆಂಗ್ ಹುಟ್ಟಿತು ಅಂತೇಳಿ ಸಮಯ ಕಾಲಗಳನ್ನೆಲ್ಲ ಗೊತ್ತು ಮಾಡಿಕೊಂಡು, ನೀವು ಹೋಗಿ ಆರಾಧನೆ ಮಾಡಿ ಅದಕ್ಕೆ ಅಡ್ಡ ಬೀಳ್ರಿ, ಆಮೇಲೆ ಬಂದು ನಾನೇನ್ ಮಾಡ್ತೀನಿ ಆರಾಧನೆಯನ್ನ ಮಾಡ್ತೀನಿ ಅಂತೇಳಿ ಅವ್ರನ್ನ ಕಳುಹಿಸಿ ಬಿಡ್ತಾನೆ ಪ್ರಿಯರೇ. ಅವಾಗ ಹೊರಗಡೆ ಬರ್ತಾರೆ. ಮತ್ತೆ ಆ ನಕ್ಷತ್ರ ಅವರಿಗೋಸ್ಕರವಾಗಿ ಏನ್ ಮಾಡ್ತಾ ಇತ್ತು, ಕಾಯ್ತಾ ಇತ್ತು. ಹಲ್ಲೆಲೂಯಾ. ಆ ನಕ್ಷತ್ರ ಅವ್ರಿಗೋಸ್ಕರವಾಗಿ ಏನ್ ಮಾಡ್ತಾ ಇತ್ತು, ಕಾಯ್ತಾ ಇತ್ತು. ಅವಾಗ ಹೊರಗಡೆ ಬಂದ್ಮೇಲೆ ಮತ್ತೆ ಆ ನಕ್ಷತ್ರಕ್ಕೆ ಅಂದ್ರೆ ದೇವರಿಗೆ ಅವ್ರು ಏನಾದ್ರು ವಿಧೇಯರಾದ್ರು. ಆ ನಕ್ಷತ್ರ ಏನ್ ಮಾಡ್ತಾ ಇದೆ, ಈಗ ಮತ್ತೆ ನಡೆಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಯಾಕೆ ಜ್ಞಾನಿಗಳು ಎಂಬುದಾಗಿ ಕರೆಯಲ್ಪಟ್ರಂದ್ರೆ, ಅವರು ನಕ್ಷತ್ರದಿಂದ ದೂರ ಆಗಿದ್ರು, ಲೋಕದ ಜ್ಞಾನವನ್ನು ಹೊಂದಿದವರಾಗಿ ದೇವರಿಂದ ತಪ್ಪಾದ ಮಾರ್ಗಕ್ಕೆ ಹೋಗಿದ್ರು. ಮತ್ತೆ ತಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಅವ್ರು ಏನ್ ಮಾಡಿದ್ರು, ಆ ನಕ್ಷತ್ರದ ಬೆಳಕಿನ ಕಡೆಗೆನೆ ಬಂದ್ರು ಪ್ರಿಯರೇ. ಅವಾಗ ನಕ್ಷತ್ರ ಮತ್ತೆ ಏನ್ ಮಾಡ್ತಾ ಇದೆ, ಅವ್ರನ್ನ ನಡೆಸ್ತಾ ಇದೆ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಅವರು ಆ ನಕ್ಷತ್ರ ನಡೆಸ್ಕೊಂತ ಬಂದು ಎಲ್ಲಿಗೆ ಬಂತಂದ್ರೆ, ಅದು
ಬೆತ್ಲೆಹೇಮ್ ಅಲ್ಲ, ಎಲ್ಲಿಗೆ ಬಂತದು? ನಜರೇತ್ ಎನ್ನುವಂತ ಒಂದು ಊರಿಗೆ ಬಂತು. ಯಾಕಂದ್ರೆ ಇವರು ಎಷ್ಟು ವರ್ಷಗಳಿಂದ ನಡೀತಾ ಇದ್ದಾರ? 2 ವರ್ಷಗಳಿಂದ ಹಂಗೆ ನಡೀತಾನೆ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಚಿತ್ರಪಟಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ದನದ ಕೊಟ್ಟಿಗೆಯಲ್ಲಿ ಅಡ್ಡ ಬಿದ್ದಿರುವಂತದ್ದು, ಅದು ತಪ್ಪು. ಹಲ್ಲೆಲೂಯಾ. ಯಾಕೆ ತಪ್ಪು ಅಂದ್ರೆ ಬೈಬಲ್ ನಮ್ಗೆ ಏನ್ ಹೇಳ್ತಾ ಇದೆ? ಅವರು ಮನೆಯಲ್ಲಿ ಇದ್ದಾಗ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ಕೊಟ್ಟಿಗೆಯಲ್ಲಿದ್ರಪ್ಪ ಅದನ್ನ ದೇವರು ಮೆನ್ಷನ್ ಮಾಡ್ತಾ ಇದ್ರು. ಹಲ್ಲೆಲೂಯಾ. 2 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಬಂದಾದ ಮೇಲೆ 2 ವರ್ಷದ ಕೂಸಾಗಿರ್ತಕ್ಕಂಥ ಯೇಸು ಎಲ್ಲಿದ್ರು? ಈಗ ನಜರೇತ್ ಎನ್ನುವಂತ ಸ್ವಂತ ಊರಿನಲ್ಲಿ. ಹಲ್ಲೆಲೂಯಾ. ಬೆಂಗಳೂರಿಗೆ ಹೋಗಿರ್ತೀವಿ, ಹೇಳ್ತಾರೆ, ಬೆಂಗಳೂರಿಗೆ ಹೋಗಿರ್ತೀವಿ ದುಡ್ಯಾಕ. ಅಲ್ಲೇ ಕೆಲವು ಜನ ಸೆಟ್ಲ್ ಆಗಿರ್ತೀವಿ. ಓಟ್ ಹಾಕೋದು ಬಂದಿರುತ್ತೆ. ಎಲ್ಲಿಗೆ ಬರ್ತೀರಿ ಓಟ್ ಹಾಕಕ್ಕ? ಬೆಂಗಳೂರಿಗೆ ಹಾಕ್ತೀರಾ? ಎಲ್ಲಿ ಹಾಕ್ತೀರಿ ಓಟ್? ನಿಮ್ಮ ಸ್ವಂತ ಊರಿಗೆ ಬರ್ತೀರಿ. ಓಟ್ ಹಾಕಿದ ಮೇಲೆ ಮತ್ತೆ ನೀವು ಬೆಂಗಳೂರಿಗೆ ದುಡಿಯೋಕೆ ಹೋಗ್ಬೇಕು, ಅಲ್ಲೇ ಸೆಟ್ಲ್ ಆಗ್ಬೇಕು, ಅಲ್ಲೇ ಚೆನ್ನಾಗಿರ್ಬೇಕಂದ್ರೆ ಮತ್ತೇನ್ ಮಾಡ್ತೀರಿ? ಬೆಂಗಳೂರಿಗೆ ಹೋಗ್ತೀರಿ. ಅದ್ರಂಗೆ ಇವರು ಸ್ವಂತ ಊರು ಯಾವುದು? ಬೆತ್ಲೆಹೇಮ್. ಆದ್ರೆ ಇರುವಂತ ಊರು ಯಾವುದು? ನಜರೇತ್. ಹಲ್ಲೆಲೂಯಾ. ಬಾಗಲ್ಯಾಗಿರೋರು ಎಲ್ಲರೂ ಬಾಗಲ್ಯರಾಗಿರಲ್ಲ, ಎಂದಡೆಗಿರೋರು ಎಲ್ಲರೂ ಎಂದಡೆಯರಾಗಿರಲ್ಲ. ಹಲ್ಲೆಲೂಯಾ. ಗೋಣೂರಾಗಿರೋರು ಎಲ್ಲರೂ ಗೋಣೂರರಾಗಿರಲ್ಲ. ನಮ್ಮ ಪಿತೃಗಳು ಎಲ್ಲಿಂದನೋ ಬಂದಿರ್ತಾರ. ಹಲ್ಲೆಲೂಯಾ. ಕೆಲವೊಬ್ರಿಗೆ ಗೊತ್ತಿರುತ್ತೆ. ನಾನು ಒಬ್ರದ್ದು ಹೇಳ್ತೀನಿ, ಬಸ್ನಗೋಡು ದೊಡ್ಡಪ್ಪ ಅವ್ರದ್ದು ಗಾರಲ್ ದಿನ. ಅವರು ಗಾರಲ್ ದಿನಗೆ ಏನು ಇಲ್ಲ ಅವರು, ಆದ್ರೆ ಅವರು ಮೂಲ ಎಲ್ಲಿ? ಗಾರಲ್ ದಿನ್ನಿ ಎಂದು ಬಂದ್ರೆ ಎಲ್ಲಿದ್ದಾರೆ? ಈಗ ಗೋಣೂರಾಗ. ಹಲ್ಲೆಲೂಯಾ. ನಮ್ದು ಒಗರೂರು ತಿಮ್ಮಾಪುರ, ನಾವೆಲ್ಲಿದ್ದೀವಿ? ಬಾದಲ್ಲಿಗೆ. ಶೇಖರಣ್ಣ ನಿಮ್ದು ಯಾವ್ದು? ಆವಿನ. ಅವರು ಬಾದಲ್ಯಾಗ. ಮೂಲ ಬೇರೆ ಬೇರೆ ಊರಿಂದ ನಾವು ಬದಲಂತವ್ರು ಯಾವ ಊರಲ್ಲಿ ನಾವು ಸೆಟಲ್ಡ್ ಆಗಿದ್ದೀವಿ. ಅದರಂಗೆ ಇವರು ಕೂಡ ಕಸಬು ಏನಾಗಿತ್ತು? ಯೋಸೇಫನದ್ದು ಬಡಗಿಯ ಕೆಲಸ. ಏನು ಬಡಗಿಯ ಕೆಲಸ? ಏನು? ಮಂಚಗಳನ್ನ ಮಾಡುವಂಥದ್ದು, ಕುಂಟೆಗಳು, ರೆಂಟೆಗಳು ಅವೆಲ್ಲ ಇರ್ತಾವಲ್ಲ, ಅಂತ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. ಯಾರು? ಯೋಸೇಫನ ಪ್ರೇರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಆ ಒಂದು ಸ್ಥಳಕ್ಕೆ ಮುಟ್ಟಿದ್ರು. ನಜರೇತ್ ಮುಟ್ಟಿದಾಗ ಮರಿಗಳ ಪಕ್ಕದಲ್ಲಿ ಯಾರಿದ್ರು? ಯೇಸು. 2 ವರ್ಷದ ಯೇಸು ಇದ್ದ. 2 ವರ್ಷದ ಯೇಸು ಮರಿಗಳ ಪಕ್ಕದಲ್ಲಿ ಇರಬೇಕಾದ್ರೆ ಆ ಕಡೆ ಯೋಸೇಫದನ, ಈ ಕಡೆ ಮರಿಗಳ ದಳ ನೋಡುಕ ಯೇಸು ಸ್ವಾಮಿ ಅದನ್ನ ಅಂತೇಳಿ ಅನ್ಕೊಳ್ಳಿ. ಹಲ್ಲೆಲೂಯಾ. ಅನ್ಕೊಳ್ರಿ ನೀವು ಸುಮ್ಮನೆ. ಅವರು ಮರಿಯಳಿಗೆ ಬೀಳಲ್ಲ ಕಾಲಿಗೆ, ಆ ಕಡೆ ಯೋಸೇಫು ಬೀಳಲ್ಲ. ಅಲ್ಲಿ ಪಕ್ಕದಾಗ ಒಂದ್ ವೇಳೆ ಯಾರನ್ನ ಶಾಸ್ತ್ರಿಗಳು ಫರಿಸಾಯರು ಇದ್ರು ಅಂತ ತಿಳ್ಕೊರಿ, ಅವ್ರನ್ನು ಬೀಳಲ್ಲ. ಯಾರಿಗೆ ಅಡ್ಡ ಬಿದ್ರು? ಅವರು ಯೇಸುವಿಗೆ ಅಡ್ಡ ಬಿದ್ರು. ಅದ್ರ ಸಲುವಾಗಿ ಅವ್ರು ಏನಾಗಿದ್ದಾರೆ? ಜ್ಞಾನಿಗಳಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇವತ್ತಿನ ದಿನ ತಪ್ಪಾದ ಬೋಧನೆಗಳು ಬಂದು ಏನ್ ಮಾಡ್ತಾ ಇದ್ದಾರೆ? ಅನೇಕ ಜನರು ಮರಿಗಳನ್ನ ದೇವರು ಸಮಾನ ಎಣಿಸ್ತಾರೆ. ಮರಿಯಳು ದೇವರು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಪರಿಶುದ್ಧವಾದ ಕನ್ಯಾಕಿ. ಇಲ್ಲಾಂದ್ರೆ ದೇವ್ರು ಯಾಕೆ ಉಪಯೋಗ ಮಾಡ್ಕೊಳ್ತಾ ಇದ್ದ? ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆದ್ರೆ ಮರಿಯಳು ದೇವರು ಸಮಯ ಕೊಟ್ಟಿದ್ದ, ಆಯ್ತು, ಅಲ್ಲಿಗೆ ಮುಗಿತಕ್ಕೆ. ಹಲ್ಲೆಲೂಯಾ. ಆಕೆನಿಂದ ನಮಗೆ ಸ್ವರ್ಗ ಸಿಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅಷ್ಟೇ ಅಲ್ಲದೆ ಎರಡನೇದಾಗಿ ಯೋಸೇಫ ಲೋಕದ ಪ್ರಕಾರವಾಗಿ ಯೇಸುವಿನ ತಂದೆ ಎಂಬುದಾಗಿ ಅನೇಕರು ಏನ್ ಮಾಡ್ತಾ ಇರ್ತಾರೆ? ಹೇಳ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಕೂಡ ಅದರ ಕುರಿತಾಗಿ ಹೇಳಲ್ಪಟ್ಟಿದೆ. ಅವ್ರಿಗೂ ಅಡ್ಡ ಬೀಳಲಿಲ್ಲ. ಅವರು ಬಂದು ಯಾರಿಗೆ ಅಡ್ಡ ಬಿದ್ದರು? ಕೂಸಾಗಿರುವಂತ ಯೇಸುವಿಗೆ. ಅಂದ್ರೆ ಅವ್ರು ಯಾಕೆ ಜ್ಞಾನಿಗಳಾದಂದ್ರೆ ಆ ಯೇಸುವನ್ನ ಮಾತ್ರ ಅವ್ರು ಏನ್ ಮಾಡ್ತಾ ಇದಾರ? ಕಾನ್ಸಂಟ್ರೇಷನ್ ಮಾಡ್ತಾ ಇದಾರ. ಆ ಯೇಸು ಮಾತ್ರ ದೇವರು ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದಾರ? ನೆನೆಸಿ ದೂರದಿಂದ ಅವ್ರು ಏನ್ ಮಾಡಿದ್ದಾರೆ? ಹೊರಟು ಬಂದಂತವ್ರು ಆಗಿದ್ದಾರೆ. ಪ್ರಿಯರೇ, 5ನೇದಾಗಿ ಅವ್ರು ಯಾಕೆ ಜ್ಞಾನಿಗಳು ಹೇಳ್ರಿ? ಅವರು ಯೇಸುವಿಗೆ ಮಾತ್ರ ಅಡ್ಡ ಬಿದ್ರು. ಪ್ರಿಯರೇ, 6ನೇದಾಗಿ ಅವ್ರು ಮಾಡಿದಂತ ಕಾರ್ಯ ಏನಂದ್ರೆ, ಅವರು ತಮ್ಮ ಗಂಟನ್ನು ಬಿಚ್ಚಿ ಆ ಒಂದು ಕೂಸಿಗೆ ಕಾಣಿಕೆಗಳನ್ನ ಏನ್ ಮಾಡಿದ್ರು? ಕೊಟ್ಟರು, ಸಮರ್ಪಣೆಯನ್ನ ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಅವರು ಜ್ಞಾನಿಗಳಾದ್ರಂದ್ರೆ ಅವರು ತಮ್ಮ ಗಂಟುಗಳನ್ನ ಏನ್ ಮಾಡಿದ್ರು? ಬಿಚ್ಚಿದ್ರು. ಯಾರ ಹತ್ರ ಬಿಚ್ಚಬೇಕು ಅಲ್ಲಿಯೇ ಬಿಚ್ಚಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಆತನ ಸನ್ನಿಧಾನಕ್ಕೆ ನಾವು ಪ್ರವೇಶ ಮಾಡುವಾಗ ಕಾಣಿಕೆ ಇಲ್ಲದೆ ನಾವು ಏನ್ ಮಾಡಬಾರ್ದಂತ? ಪ್ರವೇಶವನ್ನ ಮಾಡಬಾರ್ದು. ಹಂಗಂತೇಳಿ ಕಾಣಿಕೆನೇ ಇಲ್ಲ ಅಂತೇಳಿ ಪರಿಸ್ಥಿತಿ ಇದ್ದಾಗ ಏನ ಹೇಳುತ್ತೆ ದೇವ್ರ ವಾಕ್ಯ ಅಂದ್ರೆ, ನೀವು ಬಂದು ಅವ್ರನ್ನ ಏನ್ ಮಾಡ್ಬೋದು? ಆರಾಧನೆಯನ್ನ ಮಾಡ್ಬೋದು. ಇರ್ಲಾರ್ದಾಗ ಮತ್ತೆ ಎಲ್ಲಿ ತರ್ತಿ? ಯಾರನ್ನ ಓಡೋದು ಗಿಡೋದು ತರಕ್ಕೆ ಆಗ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಇರ್ಲಾರ್ದಾಗ ಮತ್ತೆ, ಯಾಕಂದ್ರೆ ಎಲ್ಲ ದೇವರೇ ನಿಂದಪ್ಪ ಅನ್ನೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ತಮ್ಮ ಗಂಟನ್ನ ಬಿಚ್ಚಿ
ಅರ್ಪಿಸಿ ಏನ್ ಮಾಡಿದ್ರು? ಕಾಣಿಕೆಯನ್ನ ಕೊಟ್ಟರು, ಶ್ರೇಷ್ಠವಾದಂತ ಕಾಣಿಕೆಯನ್ನ ಕೊಟ್ಟರು. ಆ ಕಾಣಿಕೆ ಎಂತಹ ಕಾಣಿಕೆಗಳು ಅಂದ್ರೆ 3 ರೀತಿಯ ಕಾಣಿಕೆಗಳು. 3 ಜೋಯಿಸ್ರಲ್ಲ, ತಿಳ್ಕೊಬೇಕು. 3 ಜೋಯಿಸ್ರು, 3 ಜ್ಞಾನಿಗಳು. ಕಾಣಿಕೆಗಳು 3. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ಜ್ಞಾನಿಗಳು ಬಂದ್ರಂತ ಹೇಳ್ತಾ ಇದೆ ಹೊರತಾಗಿ ಜ್ಞಾನಿ ಬಂದ ಅಂತೇಳಿ ಹೇಳಿಲ್ಲ. ಅಂದ್ರೆ ಒಬ್ಬರಿಗಿಂತ ಜಾಸ್ತಿನೇ ಇದ್ದಾರೆ. ಆದ್ರೆ ಪರ್ಷಿಯಾ ದೇಶದ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ಅವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 12 ಜನ ಹೋಗ್ತಾ ಇದ್ರಂತ. ಎಷ್ಟು ಜನ ಹೋಗ್ತಾ ಇದ್ರು? 12 ಜನ ಹೋಗ್ತಾ ಇದ್ರಂತ. ಇಲ್ಲಿ ನಮ್ ಕಾಮನ್ ಆಗಿ ಹೆಣ್ಣು ನೋಡಕ್ ಹೋದಾಗ ಅವೆಲ್ಲ ಎಷ್ಟು ಜನ ಹೋಗ್ತಾರೆ? 5 ಜನ ಎಷ್ಟು. ಅದರಂಗ ಅವ್ರ ದೇಶದ ಸಂಸ್ಕೃತಿ ಅದು. ಹಲ್ಲೆಲೂಯಾ. 12 ಜನ ಜ್ಞಾನಿಗಳೇ ಹೋಗ್ಬೇಕಂತೇಳಿ ಅವ್ರ ದೇಶದ ಸಂಸ್ಕೃತಿ. 12 ಜನ ಹೋಗ್ತಾ ಇದ್ದಾರೆ. DC AC ಬಂದ್ರೆ ಎಲ್ಲ ತುಂಬುತ್ತಾವ. ಲೋಕ ರಕ್ಷಕನಾಗಿರುವಂತ ಏಸಪ್ಪ ಬಂದಾಗ ಎಷ್ಟು ಜ್ಞಾನಿಗಳು ದರ್ಶನ ಕೊಟ್ಟರು ಅದು ಲೆಕ್ಕ ಹಾಕಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರೇ ಅವತರಿಸಿ ಬರ್ತಾನಪ್ಪ ಅಂದ್ರ ಅದನ್ನ ತಿಳಿದಂತ ಅವರು ಏನ್ ಮಾಡಿದ್ರು? ಅನೇಕರು ಹೋಗಿದ್ದಿರಬಹುದು. ಹಲ್ಲೆಲೂಯಾ. 3 ಅಂತೂ ಅಲ್ಲ, 3ಕ್ಕಿಂತ ಜಾಸ್ತಿನೇ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ಅವರು ಸಮರ್ಪಣೆ ಮಾಡಿದಂತ ಕಾಣಿಕೆಗಳು ಎಷ್ಟು? 3. ಮೊದಲನೇದಾಗಿ ಅವ್ರು ಏನ್ ಸಮರ್ಪಣೆ ಮಾಡಿದ್ರು? ಬಂಗಾರವನ್ನು ಸಮರ್ಪಣೆ ಮಾಡಿದ್ರು. ಯಾಕೆ ಬಂಗಾರವನ್ನು ಸಮರ್ಪಣೆ ಮಾಡಿದ್ರು ಅಂದ್ರೆ ಯೇಸು ರಾಜನು, ರಾಜಾದಿ ರಾಜನು ಎಂಬುದಾಗಿ ಬಂಗಾರವನ್ನು ಅವ್ರು ಏನ್ ಮಾಡಿದ್ರು? ಸಮರ್ಪಣೆ ಮಾಡಿದ್ರು. ಎರಡನೇದಾಗಿ ಅವ್ರು ಏನು ಸಮರ್ಪಣೆ ಮಾಡಿದ್ರು ಅಂದ್ರೆ ಧೂಪವನ್ನ ಏನ್ ಸಮರ್ಪಣೆ ಮಾಡಿದ್ರು? ಸಾಂಬ್ರಾಣಿ ಅಂತೇಳಿ ತೆಲುಗಲ್ಲಿ ಇರುತ್ತೆ, ಕನ್ನಡದಲ್ಲಿ ಧೂಪವನ್ನು ಏನ್ ಮಾಡಿದ್ರು? ಸಮರ್ಪಣೆಯನ್ನ ಮಾಡಿದ್ರು. ಯಾಕೆ ಧೂಪವನ್ನು ಸಮರ್ಪಣೆ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತನು ಮೇಲ್ಗಡೆ ಕೆಳಗಡೆ ಇಬ್ಬರನ್ನ ಕನೆಕ್ಟ್ ಮಾಡಿದಂತ ನರ ಅವತಾರಿಯಾಗಿ ಬಂದು ಆತ ಬರಲಾರದೆ ಇದ್ದಿದ್ರೆ ನಮಗೆ ಬಿಡುಗಡೆ ಎನ್ನುವಂಥದ್ದು ಆಗ್ತಾನೆ ಇರಲಿಲ್ಲ. ಅದರ ಸಲುವಾಗಿ ಆತನು ಏನಾಗಿದ್ದಾನೆ? ಮಧ್ಯವರ್ತಿಯಾಗಿದ್ದಾನೆ, ಮಹಾಯಾಜಕನಾಗಿದ್ದಾನೆ, ನಿತ್ಯ ನಮಗೋಸ್ಕರವಾಗಿ ಪ್ರಾರ್ಥಿಸುವಂತ ಆತನು ಕೂಡ ಆಗಿದ್ದಾನೆ. ಧೂಪ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಧೂಪವನ್ನು ಯಾರು ಹಾಕ್ತಾರೆ? ಮಹಾಯಾಜಕನಾಗುತ್ತಾನೆ. ಯೇಸು ಸ್ವಾಮಿ ಒಬ್ಬ ಮಹಾಯಾಜಕ ಎಂಬುದಾಗಿ ನೆನೆಸಿದಂತ ಅವರು, ನಮ್ಮನ್ನ ಬಿಡುಗಡೆ ಮಾಡುವಂತ ಯೇಸು ಎಂಬುದಾಗಿ ನೆನೆಸಿದಂತ ಅವರು ಏನ್ ತಂದ್ರು ಪ್ರಿಯರೇ? ಧೂಪವನ್ನ ತಂದ್ರು. 3ನೇದಾಗಿ ಅವ್ರು ಏನು ತಂದ್ರು ಅಂದ್ರೆ ರಕ್ತ ಬೋಳ. ರಕ್ತ ಬೋಳ ಅಂದ್ರೆ ಏನಂತ ಅರ್ಥ ಅಂದ್ರೆ ಅಲ್ಲಿ ಹೇಳ್ತೀವಿ ನಾವು, ಒಂದು ಮರದಿಂದ ತಯಾರಾಗುವಂತ ಅದು ಔಷಧ ಎಂಬುದಾಗಿ ಸೈಂಟಿಫಿಕ್ ಆಗಿ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ. ಯಾಕೆ ರಕ್ತ ಬೋಳವನ್ನು ಅವರು ತಂದ್ರು ಅಂದ್ರೆ ಆ ರಕ್ತ ಬೋಳದ ಚರಿತ್ರೆ 2 ನಿಮಿಷಗಳಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಐಗುಪ್ತ ದೇಶದಲ್ಲಿ ಒಂದು ಸಂಸ್ಕೃತಿ ಇತ್ತು. ಏನ್ ಸಂಸ್ಕೃತಿ ಅಂತಂದ್ರೆ ಅವರು ಶವಗಳನ್ನ ಏನ್ ಮಾಡ್ತಾ ಇದ್ರು? ಪೆಟ್ಟಿಗೆಯಲ್ಲಿ ಹಾಕ್ತಾ ಇದ್ರು. ಪೆಟ್ಟಿಗೆಯಲ್ಲಿ ಹಾಕಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು? ಈ ರಕ್ತ ಬೋಳವನ್ನೆಲ್ಲ ಏನ್ ಮಾಡ್ತಾ ಇದ್ರು? ಅದಕ್ಕ ಪ್ರೊಟೆಕ್ಟ್ ಆಗಿ ಇಡ್ತಾ ಇದ್ರು. ಅವ್ರ ಏನಂದ್ರೆ ಸಂಸ್ಕೃತಿ, ರಕ್ತ ಬೋಳ ಹಾಕಿದ್ರೆ ಅನೇಕ ದಿನಗಳವರೆಗೆ ಹಂಗೆ ಇರುತ್ತೆ. ಎಲ್ಲರೂ ತಾಯಿ ಅಂದ್ರೆ ಮಮ್ಮಿ 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 ಅಂತೇಳಿ ಕರಿತಿರ್ತಾರಲ್ಲ, ಆ ಮಮ್ಮಿ ಅಂದ್ರೆ ಏನಂದ್ರ ಸತ್ಯ ಹಣ ಪಿರಾಮಿಡ್ ಅಂತೇಳಿ ಅರ್ಥ. ಅಲ್ಲೇ ಪ್ರೈಸ್ ದಿ ಲಾರ್ಡ್. ಅದು ಮಮ್ಮು ಹೋಗಿ ನಮ್ಮ ಭಾರತ ದೇಶಕ್ಕೆ ಬಂದು ಏನಾಗ್ಯದ? ಮಮ್ಮಿ ಆಗಿಬಿಟ್ಟದ. ಹಲ್ಲೆಲೂಯಾ. ಶವ ಇಡುವಂತ ಒಂದು ಸ್ಥಳ ಶವ ಮಮ್ಮಿ ಅಂದ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ರಕ್ತ ಬೋಳವನ್ನ ಯಾಕೆ ಕಾಣಿಕೆಯಾಗಿ ತಂದ್ರು ಅಂದ್ರೆ ಆ ರಕ್ತ ಬೋಳ ಎನ್ನುವಂಥದ್ದು ಏನಾಗಿದೆ? ರಕ್ತ ಬೋಳ ಅಂದ್ರೆ ಪುನಃ ಆತನು ಸಾಯ್ತಾನೆ, ಪುನಃ ಮತ್ತೆ ಎದ್ದು ಬರ್ತಾನೆ ಎನ್ನುವಂತ ಸಾದೃಶ್ಯಕ್ಕೋಸ್ಕರವಾಗಿ, ಆತನಿಗೆ ಸಾವು ಎನ್ನುವಂಥದ್ದು ಇಲ್ಲವೇ ಇಲ್ಲ ಎನ್ನುವಂತ ಸಾದೃಶ್ಯಕ್ಕೋಸ್ಕರವಾಗಿ ಅವರು ಏನನ್ನ ಕಾಣಿಕೆಯಾಗಿ ತಂದ್ರು? ರಕ್ತ ಬೋಳವನ್ನ ಕಾಣಿಕೆಯಾಗಿ ತಂದ್ರು. ಪ್ರಿಯರೇ, ಇವರು ಯಾಕೆ ಜ್ಞಾನಿಗಳು ಅಂತೇಳಿ ಅನ್ಸ್ಕೊಂಡ್ರಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ದೇವರನ್ನ ಹುಡುಕುತ್ತಾ ಏನ್ ಮಾಡಿದ್ರು? ದೂರದಿಂದ ಹೊರಟು ಬಂದ್ರು. ಅದ್ರ ಸಲುವಾಗಿ ಅವರು ಜ್ಞಾನಿಗಳು. ಎರಡನೇದಾಗಿ ಅವರು ಜ್ಞಾನಿಗಳು ಅಂತೇಳಿ ಯಾಕೆ ಅನಿಸಿಕೊಂಡ್ರ ಅಂದ್ರೆ ಅವರು ತಮ್ಮ ಧರ್ಮ ಗ್ರಂಥದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಓದಿದಂತವರು, ಬಲ್ಲಂತವರು ಆಗಿದ್ರು. ಮೋಶೆ ಧರ್ಮಶಾಸ್ತ್ರವನ್ನು ಕೂಡ ತಿಳಿದಂತವರು ಕೂಡ ಅವರು ಆಗಿದ್ರು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಬೀಳಾಮನಿಗೆ, ಪ್ರವಾದಿಯಾದಂತ ಬೀಳಾಮನಿಗೆ ತಿಳಿಸ್ತಾ ಇದ್ದಾನೆ, ನಾನು ಒಬ್ಬ ಆತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಂತೆ ಕಾಣುತ್ತಿಲ್ಲ, ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸುತ್ತಾನೆ ಅಂತೇಳಿ. ಹಲ್ಲೆಲೂಯಾ.
ಅರಣ್ಯಕಾಂಡ 24ನೇ ಅಧ್ಯಾಯದಲ್ಲಿ ಆ ಒಂದು ವಚನ ಎನ್ನುವಂಥದ್ದು ಏನಾಗಿದೆ, ಬರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಅದೆಲ್ಲವನ್ನು ತಿಳಿದುಕೊಂಡಂತ ಇವರು ಏನಾದ್ರು ಜ್ಞಾನಿಗಳಾದ್ರು. ಯಾಕೆ ಜ್ಞಾನಿಗಳಾದ್ರು ಅಂದ್ರೆ ಅವರು ತಮ್ಮ ಪಕ್ಕದ ಸ್ಥಿತಿಗತಿಗಳನ್ನ ಬಲ್ಲಂತವರಾಗಿದ್ರು. ಹಲ್ಲೆಲೂಯಾ. ನಾವು ಕೂಡ ಈ ಲೋಕದಲ್ಲಿ ಪಾಪ ಅಧರ್ಮ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ಯೇಸು ಸ್ವಾಮಿ ಹೇಳಿದಾನೆ, ಅಧರ್ಮ ಸ್ವರೂಪನು ಬಯಲಿಗೆ ಬರಲಾರದೆ ಹೋದ್ರೆ ಅದು ಎನ್ನುವಂಥದ್ದು ಏನಾಗಲ್ಲ, ಎರಡನೇ ಬರುವಿಕೆ ಎನ್ನುವಂಥದ್ದು ರಹಸ್ಯವಾಗಿ ಎತ್ತಲ್ಪಡುವುದು ಎನ್ನುವಂಥದ್ದು ಏನಾಗಲ್ಲ, ಬರುವುದಿಲ್ಲ ಎಂಬುದಾಗಿ. ಅದ್ರ ಸಲುವಾಗಿ ಇವತ್ತಿನ ದಿನ ತಂದೆ ಮಗಳು ಕೂಡ ವಿಚಾರ ಮಾಡ್ತಾನೆ. ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕಂದ್ರೆ ಭಯ, ಎಲ್ಲಿ ನೋಡಿದ್ರೆ ಕೊಲೆಗಳು, 1 ಎಕರೆ ಸಲುವಾಗಿ ಅತ್ತೆ ಮಾವ ಅಳಿಯ ಸೊಸೆ ಎಲ್ಲರ ಜಗಳಗಳನ್ನ ಆಡುವಂತ ಒಂದು ಸ್ಥಿತಿ. ಬಂಗಾರದ ಸಲುವಾಗಿ ಜಗಳ, ಎಲ್ಲ ಬರೀ ಜಗಳಗಳೇ ತುಂಬಿದವ ಲೋಕದಲ್ಲಿ. ಎಲ್ಲಿ ನೋಡಿದ್ರು ಲಂಚನೆ, ಭ್ರಷ್ಟಾಚಾರ ಎಲ್ಲ ಬರೀ ಇದೆ, ತುಂಬಿ ತುಳುಕಾಡ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಕಾರಣ ಒಂದೇ, ದೇವರು ಹೇಳಿದನ್ನ ಲೋಕ ಏನಾಗ್ಬೇಕು, ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನು ತಿಳಿದಂತವರಾಗಿದ್ರು ಅವರು. ಅದಕ್ಕೋಸ್ಕರವಾಗಿ ಅವರು ಏನಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ. 4ನೇದಾಗಿ ಅವರು ಸ್ವಲ್ಪ ದಿನ ತಮ್ಮ ಬುದ್ಧಿವಂತಿಕೆಯನ್ನು ತೋರ್ಪಡಿಸಿದ್ರು, ಮತ್ತೆ ಪುನಃ ದೇವರ ವಿಧೇಯತೆಗೆ ಅವರು ಒಳಗಾದ್ರು ಪ್ರಿಯರೇ. ಅದಕ್ಕೋಸ್ಕರವಾಗಿ ಅವರು ಏನಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ. 5ನೇದಾಗಿ ಅವರು ಅಲ್ಲಿರುವಂತ ಮರಿಗಳನ್ನ ಆರಾಧನೆ ಮಾಡಲಿಲ್ಲ, ಅಲ್ಲಿರುವಂತ ಯೋಸೇಫನನ್ನ ಆರಾಧನೆ ಮಾಡಲಿಲ್ಲ, ಅಲ್ಲಿರುವಂತ ಧರ್ಮಗುರುಗಳನ್ನ ಆರಾಧನೆ ಮಾಡಲಿಲ್ಲ. ಅವರು ನೇರವಾಗಿ ಬಂದು ಯೇಸು ಕ್ರಿಸ್ತನನ್ನ, ಮಗುವಾಗಿರುವಂತ ಯೇಸು ಕ್ರಿಸ್ತನನ್ನ ಮಾತ್ರ ಬಂದು ಏನ್ ಮಾಡಿದ್ರು, ಆರಾಧನೆ ಮಾಡಿದ್ರು. ಅದಕ್ಕೋಸ್ಕರವಾಗಿ ಅವರು ಜ್ಞಾನಿಗಳು. 5ನೇದಾಗಿ. 6ನೇದಾಗಿ ಏನಂದ್ರೆ ಅವರು ತಮ್ಮ ಗಂಟುಗಳನ್ನು ಎಲ್ಲಿ ಬಿಚ್ಚಿದ್ರು, ಆಲಯದಲ್ಲಿ, ಯೇಸುವಿನ ಮುಂದುಗಡೆ. ಹಲ್ಲೆಲೂಯಾ. ಕೆಲವು ಊರುಗಳಿಗೆ ಹೋಗ್ತಾ ಇರ್ತೀನಿ ನಾನು, ಮದುವೆಗಾದ್ರ ಅಲ್ಲಿ ಕೇಳಿ ಬರ್ಬೇಕಪ್ಪ, ಅಯ್ಯರನ್ ಕೇಳಲ್ಲ, ಎಲ್ಲಿ ಕೇಳಿ ಬರ್ತಾರಂತ, ಅಲ್ಲಿ ಕೇಳಿ ಬರ್ತಾರ. ಹಲ್ಲೆಲೂಯಾ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತಾರ. ಆದ್ರೆ ಕಾಣಿಕೆ ಮಂದಿರದಾಗ ಹಾಕಕ್ಕೆ ಎಷ್ಟು ಕೊಡ್ತಾರ ಪ್ರಿಯರೇ, 1 ರೂಪಾಯಿ 2 ರೂಪಾಯಿ. ಹಲ್ಲೆಲೂಯಾ. ಅವ್ರಿಗಾದ್ರೆ ಕೇಳಿದ್ರೆ ಹಾಕಪ್ಪ, ಏನಂತ ಅಮ್ಮಪ್ಪ, ಹೋಗೋರು ಮಾತಾಡೋ ಮಾತುಗಳು ಅವ್ರು ಮಾತಾಡ್ಲಿ ಬಿಡಿ. ಕ್ರೈಸ್ತರಾದಂಥವ್ರು, ದೇವರನ್ನು ತಿಳಿದುಕೊಂಡಂತವ್ರು, ಹಲ್ಲೆಲೂಯಾ, ತಮ್ಮ ಗಂಟುಗಳನ್ನು ಎಲ್ಲಿ ಬಿಚ್ತಾರ, ಆ ಹೊರಗಡೆ ಬಿಚ್ಚಿದ್ರೆ ಎಲ್ಲಿ ಬರಲ್ಲ ವಾಪಸ್. ಇಲ್ಲಿ ಬಿಚ್ಚಿದ್ರಪ್ಪ ಅಂದ್ರೆ ಪರಲೋಕದಲ್ಲಿ ಮಹಾ ಸಂಪತ್ತನ್ನ ದೇವರು ಕೊಡುವಂತಾತನಾಗಿದ್ದಾನೆ. ಹಲ್ಲೆಲೂಯಾ. ಕ್ರೈಸ್ತರ ಆತನ ಆಶೀರ್ವಾದಗಳನ್ನು ಸುರಿಸಬೇಕಾದ್ರೆ ಕಾಣಿಕೆಯು ಕೂಡ ಒಂದು ಆರಾಧನೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಏನಂತೇಳಿ, ಕಾಣಿಕೆ ಕೊಡುವುದು ಒಂದು ಆರಾಧನೆ. ಹಲ್ಲೆಲೂಯಾ. ಆ ಕಾಣಿಕೆ ಕೊಡುವಾಗ ಪರಲೋಕ ಏನಾಗುತ್ತಂತ ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಕಾಣಿಕೆ ದಶಮಾಂಶಗಳನ್ನು ನೀನು ಕೊಡುವಾಗ ಪರಲೋಕ ತೆರೆಯಲ್ಪಟ್ಟು ನಿನಗೆ ಆಶೀರ್ವಾದದ ಮಳೆ ಹೆಂಗ್ ಬರುತ್ತಂದ್ರ, ಪ್ರತಿ ವರ್ಷ ಅನಾರೋಗ್ಯ ಆಗ್ತಿರ್ತಾರೆ ಮನೆಯವರು, ಎಷ್ಟೋ ಖರ್ಚು ಮಾಡ್ತಿರ್ತೀರಿ ಹಾಸ್ಪಿಟ್ಲಾಗ. ಆದ್ರೆ ಆತನನ್ನ ನಂಬಿದ ಮೇಲೆ ಏನಾಗಿರುತ್ತ, ಆ ಖರ್ಚು ಹೋಗಿರುತ್ತ. ಅದನ್ನ ಕೆಲವೊಬ್ರು ಕರೆಕ್ಟ್ ಆಗಿ ಗ್ರಹಿಸ್ತಾರ, ಕೆಲವೊಬ್ರು ಏನ್ ಮಾಡಲ್ಲ, ಗ್ರಹಿಸಲ್ಲ. ಇನ್ನು ಹೆಂಗ್ ಬರ್ತಾವ ಅಂದ್ರೆ, ಎಷ್ಟೋ ವರ್ಷಗಳಿಂದ ಮಗ ದುಡಿತಾ ಇರ್ತಾನ, ಪ್ರೈವೇಟ್ ಜಾಬ್ ಅಲ್ಲಿ ಇರ್ತಾನ, ಅದ್ಭುತವಾಗಿ ಏನಾಗ್ಬಿಡುತ್ತಾ, ಗೌರ್ಮೆಂಟ್ ಜಾಬ್ ಎನ್ನುವಂಥದ್ದು ಬಂದ್ಬಿಡುತ್ತ. ಇನ್ನು ಬೇರೆ 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 ಆಶೀರ್ವಾದಗಳು ಬರ್ತಾ ಇರ್ತಾವ. ಆದ್ರೆ ಇವ್ರು ಏನ್ ಮಾಡಲ್ಲ, ಅದನ್ನ ಗ್ರಹಿಸೋದಿಲ್ಲ. ನಾನು ಹೇಳ್ತೀನಿ ಹೆಂಗ ಆಶೀರ್ವಾದ ಬಂತಂದ್ರೆ, ನಾನು ಗುಲ್ಬರ್ಗದಲ್ಲಿ ಇರ್ಬೇಕಾದ್ರೆ ನಾನು ನಡ್ಕೊಂಡೇ ಹೋಗ್ತಿದ್ದೆ ಮಂದಿರಕ್ಕೆ, ದೂರದಲ್ಲಿದೆ. ಯಾಕಂದ್ರೆ ಕಾಣಿಕೆ ಹಾಕುವಂಥದ್ದಷ್ಟು ಶ್ರೇಷ್ಠ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಪ್ರತಿ ವಾರ ಅಲ್ಲಿದ್ದಾಗ ದೇವರು ನನಗೆ ಶಕ್ತಿಗೆ ಕೊಟ್ಟಷ್ಟು ನಾನು ಕಾಣಿಕೆಯನ್ನು ಏನ್ ಮಾಡ್ತಾ ಇದ್ದೆ, ಆಗ್ತಾ ಇದೆ. ಒಂದು ವೇಳೆ ಕಡಿಮೆ ಬಿದ್ರೆ ಇನ್ನೊಬ್ಬರ ಹತ್ರ ಕೇಳಿ ಅದು ಇಸ್ಕೊಂಡು ಆಮೇಲೆ ಇವರು ಅಮೌಂಟ್ ಹಾಕಿದಾಗ ನಾನೇನ್ ಮಾಡ್ತಾ ಇದ್ದೆ, ಅವರಿಗೆ ಕೊಡ್ತಾ ಇದ್ದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆ ರೀತಿಯಾಗಿ ಕೊಡುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಈ ಮೃತ್ಯುಂಜಯ ಮಠ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಮೂಲಕವಾಗಿ ತಿಮ್ಮಾಪುರದಿಂದ ಬರ್ತಿದ್ಲು ಒಬ್ಬ ಹೆಣ್ಮಗಳು. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆಯ್ಕೆ ಒಬ್ಬಕ್ಕೆ ವಿಶ್ವಾಸ. ಆಮೇಲೆ ಅಲ್ಮೂರಲ್ಲಿ ಜಗ್ಗಿ ಜನ ಬಂದ್ರು, ಎಲ್ಲರೂ ಬಿಟ್ಟು. ಅವಾಗ ಓನ್ಲಿ ಏನ್ ಕೊಡ್ತಿದ್ವಿ ನಾವು, ಚಾ. ಏನ್ ಕೊಡ್ತಿದ್ವಿ, ಬರೀ ಟೀ. ಹಲ್ಲೆಲೂಯಾ. ಚಾ. ಆಮೇಲೆ ಏನ್ ಬಂತು, ಟೀ ಮತ್ತೆ ಬಿಸ್ಕೆಟ್ ಬಂತು. ಆಮೇಲೆ ಅಮಾವಾಸ್ಯೆ ಪ್ರಾರ್ಥನೆ ಖಾರ ಮಂಡಳ ಬಂತು. ಹಲ್ಲೆಲೂಯಾ. ಆಮೇಲೆ ಹಂಗೆ ಇವತ್ತು ಎಷ್ಟೋ ಜನರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಉತ್ತಮವಾದ ಆಹಾರವನ್ನು ಪ್ರತಿ ವಾರವೂ ಕೂಡ ಊಟ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮಪ್ಪ ಅವರು ಏನು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಜಗ್ಗಿ ಹಣ ಹಿಡ್ಕೊಂಡ್ ಬರ್ತಿದ್ರು. ಹಲ್ಲೆಲೂಯಾ. ಆದ್ರೆ ಎಲ್ಲ ಓದ್ತಿತ್ತು ಅದು.
ಅವರು ನೆನೆಸ್ತಿದ್ರು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಗೊತ್ತು, ಯಾಕಂದ್ರೆ ಹಣವನ್ನ ಯಾವ ರೀತಿಯಾಗಿ ಇದು ಮಾಡ್ಬೇಕಂತೇಳಿ. ನನ್ನ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಕಾಮರ್ಸ್ ಅಲ್ವಾ, ಅದಕ್ಕೆ ಸಲುವಾಗಿ ಹಣ ಜಗ್ಗಿಡ್ಕೊಂಬಂದ್ ಬರ್ತಿದ್ರು. ಹಣ ಜಗ್ಗಿಡ್ಕೊಂಬಂದ್ರು ಕೂಡ ಒಟ್ಟದ ಏನಾಗ್ಬೇಕು, ಬರೀ ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಹೇಳ ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಹಲ್ಲಲುಯ್ಯ. ಆದ್ರೆ ಯಾವಾಗ ಸೇವೆ ಪ್ರಾರಂಭವಾಯ್ತು, ಯಾವಾಗ ದೇವರಿಗೆ ನಾವು ಕೊಡುವಂಥದ್ದು ಜಾಸ್ತಿ ಆಯ್ತು, ಇನ್ನೊಬ್ಬ ಪಾಸ್ಟರ್ಗಳನ್ನ ಇನ್ನೊಬ್ಬ ಸೇವಕರನ್ನ ಬಲಪಡಿಸುವಂಥದ್ದು ಜಾಸ್ತಿ ಆಯ್ತು, ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲಲುಯ್ಯ. ಅಲ್ಲಿ ಆಶೀರ್ವಾದ ಮಾಡ್ತಾ ಮಾಡ್ತಾ ಬಂದ ದೇವರು ಹೆಂಗ ಆಶೀರ್ವಾದ ಮಾಡಿದಂದ್ರೆ, ಇವತ್ತು ಓಮ್ನಿ ಕೊಟ್ಟನ, ನಾಳೆ ಇನ್ನೊಂದು ದೊಡ್ಡದು ಕೊಡ್ತಾನ. ದೊಡ್ಡ ಬಂಗ್ಲೆಗಳನ್ನೇ ಆತನು ತನ್ನ ಮಕ್ಕಳಿಗೆ ಉದಾರವಾಗಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲಲುಯ್ಯ. ಯೇಸು ಸ್ವಾಮಿ ಹೇಳಿದಾನೆ ಏನಂತೇಳಿ, ಪಾಸ್ಟರ್ ಮಾತು ಕೇಳ್ಬೇಡ್ರಿ, ಯಾರ ಮಾತು ಕೇಳು, ಬೈಬಲ್ ನಲ್ಲಿ ಕರೆಕ್ಟ್ ಆಗಿ ಬೋಧನೆ ಮಾಡುವಂತವ್ರ ಮಾತು ಕೇಳ್ರಿ. ಏನಂತ ಹೇಳಿ ದೇವ್ರ ವಾಕ್ಯ ಏನಂತ ಹೇಳುತ್ತೆ, 2 ಕೊರಿಂಥೆ 8ನೇ ಅಧ್ಯಾಯದಲ್ಲಿ ಏನಂತ ಹೇಳುತ್ತೆ, 9-10 ವಚನಗಳಲ್ಲಿ, ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದನು. ಯಾರು ಐಶ್ವರ್ಯವಂತರಾಗಬೇಕಂತ ಹೇಳಿ, ನಾವು ಅಂದ್ರೆ ಯಾರು? ಸಭೆ, ಲೋಕಸ್ಥರಲ್ಲ. ಯಾರು? ಸಭೆಯಲ್ಲಿರುವಂತ ನಾವುಗಳು, ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳಾಗಿರುವಂತ ನಾವುಗಳು ಐಶ್ವರ್ಯವಂತರಾಗಬೇಕೆಂದು, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವುಗಳು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾಗಿ ಈ ಲೋಕಕ್ಕೆ ಏನ್ ಮಾಡಿದಾನೆ? ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲಲುಯ್ಯ. ಅದರ ಸಲುವಾಗಿ ಸಾಧನ ಏನಂದ್ರೆ, ಅವರು ತಮ್ಮ ಗಂಟುಗಳನ್ನ ಎಲ್ಲಿ ಬಿಚ್ಚಬೇಕು ಅಲ್ಲೇ ಬಿಚ್ಚಿದ್ರು. ಅದ್ರ ಸಲುವಾಗಿ ಅವರು ಜ್ಞಾನಿಗಳು ಎಲ್ಲಿ ಯಾರ್ಯಾರ ತಗೋ ಹೋಗಿ ಅವ್ರು ಏನ್ ಮಾಡಲಿಲ್ಲ, ಬಿಚ್ಚಲಿಲ್ಲ ಪ್ರಿಯರೇ. ಹಲ್ಲಲುಯ್ಯ. ಅರ್ಥ ಆಗ್ತಿದ್ದೇನೆ. ಅವ್ರು ಯಾಕೆ ಜ್ಞಾನಿಗಳಂದ್ರೆ, ತಮ್ಮ ಗಂಟುಗಳನ್ನ ದೇವರ ಹತ್ತಿರವೇ ಅವರು ಬಿಚ್ಚಿದ್ರು. ಯಾಕಂದ್ರೆ ಮುಂದೆ ದೇವರು ಕೂಡಿಸಿ ನಮಗೆ ಕೊಡ್ತಾನೆ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. 6ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರವಾಗಿ ತವಕ ಪಡಿರಿ, ಅವುಗಳ ಸಂಗಡ ಅವುಗಳ ಕೂಡ ಎಲ್ಲವನ್ನ ದೇವರು ಒಂದೊಂದಾಗಿ ಒದಗಿಸಿ ಕೊಡ್ತಾನೆ ಎಂಬುದಾಗಿ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ, ಯೇಸು ಕ್ರಿಸ್ತನನ್ನ ನೀನು ನಂಬುವಾಗ, ಯೇಸು ಸ್ವಾಮಿಯನ್ನ ನೀನು ನಂಬುವಾಗ, ಆ ಸ್ವಾಮಿ ನಿನ್ನನ್ನು ಏನ್ ಮಾಡ್ತಾನಂದ್ರೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಿನ್ನನ್ನ ಪುನಃ ಆತನು, ನೀವು ತೀರಿ ಹೋದಾಗ, ಎಲ್ಲರೂ ತೀರಿ ಹೋಗ್ಬೇಕು, ಯಾರು ಇಲ್ಲಿ ಲೋಕದಾಗ ಶಾಶ್ವತ ಅಲ್ಲ. ಮರಣ ಅಂದ್ರೆ ಎಲ್ಲರಿಗೂ ಭಯನೇ, ಆದ್ರೆ ಕ್ರಿಸ್ತನನ್ನು ನಂಬಿದಂತವ್ರಿಗೆ ಯಾರಿಗೂ ಮರಣ ಅಂದ್ರೆ ಭಯ ಇರಲ್ಲ. ಯಾಕೆ ಹೇಳ್ರಿ, ನಾವ್ ಇಲ್ಲಿ ಕಣ್ಣು ಮುಚ್ಚಿದ್ರೆ ಅಲ್ಲಿ ತೆರಿತೀವಿ ನಾವು ಕಣ್ಣು. ಹಲ್ಲಲುಯ್ಯ. ಕಣ್ಣು ಇಲ್ಲಿ ಮುಚ್ಚಿದ್ರೆ ನಾವು ಎಲ್ಲಿ ತೆರಿತೀವಿ? ಜೀವಲೋಕದಾಗ ಏಸಪ್ಪನ ಹತ್ರ ನಾವು ಕಣ್ಣು ತೆರಿತೀವಿ. ಎಲ್ಲೋ ಒಂದು ಯಾವ್ದನ್ನ ಶವ ಆಗಿ ಬಿದ್ದಿರ್ತಾರೆ, ಶವ ಅಲ್ಲ ಇವು ಪ್ರಾಣಿಗಳು ಎಲ್ಲೆಲ್ಲ ಬಿದ್ದಿರ್ತಾವ ಅಂತ ಹೇಳ್ತಾರೆ. ಒಂದ ಎಲ್ಲಿ ಆ ಕಡೆ ಬಿದ್ದಿರುತ್ತೆ, ಇನ್ನೊಂದು ಎಲ್ಲಿ ಈ ಕಡೆ ಬಿದ್ದಿರುತ್ತೆ, ಇನ್ನೊಂದು ರುಂಡ್ ಆ ಕಡೆ ಬಿದ್ದಿರುತ್ತ. ನೀವು ಅಡವಿಯಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಹಲ್ಲಲುಯ್ಯ. ಹಂಗ್ ಬಿಟ್ಟಿರ್ತಾವ. ಹಂಗ ನಾವು ಒಂದು ವೇಳೆ ಆದ್ರೆ ಮಣ್ಣಲ್ಲಿ ಹೋದಾಗ ನಮ್ಮ ಎಲುಬುಗಳೆಲ್ಲವೂ ಏನಾಗ್ತಾವ? ಪುನಃ ಜೋಡಣೆ ಆಗ್ತಾವ. ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಂದ್ರೆ, ಆತನು ನಮ್ಮೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಮುಕ್ತಿಯ ಲೋಕವಾಗಿರುವಂತ ತನ್ನ ಪರಲೋಕ ಪಟ್ಟಣಕ್ಕೆ ನಮ್ಮನ್ನ ಸೇರಿಸುವುದಕ್ಕೋಸ್ಕರವಾಗಿ. ಅಲ್ಲಿ ರಂಭ, ಊರ್ವಶಿ, ಮೇನಕೆ ಇದ್ರೆ ಅದು ಲಾಡ್ಜ್ ಆಗುತ್ತೆ ಹೊರತಾಗಿ ಅದು ಪರಲೋಕ ಸ್ವರ್ಗ ಆಗಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಬೇಕು, ಜ್ಞಾನಿಗಳಾದಂಥವ್ರು ತಿಳ್ಕೊಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಆತನನ್ನು ನಂಬಿದಂತ ಮಕ್ಕಳು ಮಾತ್ರ ಇರ್ತಾರೆ. ಇವರ ಕೆಲಸ ದೇವರನ್ನ ಆರಾಧನೆ ಮಾಡುವಂತದ್ದು ಮಾತ್ರ ಆಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಆ ಯೇಸು ಮೊದಲನೇ ಸಾರಿ ಈ ಲೋಕಕ್ಕೆ ಬಂದು ಹೋಗಿದ್ದಾನೆ, ಮತ್ತೆ ಪುನಃ 2ನೇ ಸಾರಿ ಈ ಲೋಕಕ್ಕೆ ಬರುತ್ತಾನೆ. ಯಾಕೆ ಬರ್ತಾನೆ? ತನ್ನನ್ನು ನಂಬಿದಂತವರನ್ನ ಪುನಃ ಮೇಲಕ್ಕೆ ಕರೆದುಕೊಂಡು ಹೋಗಲಿಕ್ಕೆ. ನಂಬಲಾರದವರೆಲ್ಲರೂ ಬಿಡಲ್ಪಡ್ತಾರೆ, ನಂಬಿದವರೆಲ್ಲರೂ ಮಾತ್ರ ಮೇಲಕ್ಕೆ ಏನ್ ಮಾಡ್ತಾರೆ? ಎತ್ತಲ್ಪಡ್ತಾರೆ. ಅವರಿಗೆ ಪರಲೋಕದ ಆಶೀರ್ವಾದ, ಪರಲೋಕದ ಭಾಗ್ಯ, ಬಂಗಾರದ ಪಟ್ಟಣ. ಹೆಣ್ಮಕ್ಳು ಅಂದಿರ್ತಾರೆ, ಗಂಡ್ಮಕ್ಳು, ನೀನು ಅರ್ಧ ಬೇಡ, 1 ತೊಲೆ ಕೊಡಿಸಿದೇನು ನನಗೆ, 2 ತೊಲೆ ಮಾಡಿಸಿದೇನು ನನಗೆ ಅಂತೇಳಿ ನೀನ್ ಜಗಳ ಆಡದೇ ಬೇಕಾಗಿಲ್ಲ. ಬಂಗಾರದ ಮೇಲೆ ನೀವು ನಡೀತಿರ್ತೀರಿ. ಇಲ್ಲೆಲ್ಲ ಫರಕಗಳದಾವಲ್ಲ, ಅಲ್ಲಿ ಬಂಗಾರದ ಮೇಲೆ ನಡೀತಿರ್ತೀರಿ. ಬಂಗಾರದ ರೋಡ್ಗಳು, ಬಂಗಾರದ ಬೀದಿಗಳು ನಿಮಗೋಸ್ಕರವಾಗಿ ಅವು ಏನಾಗ್ಯಾವ? ಸಿದ್ಧವಾಗ್ಯಾವ. ಯೇಸು ಸ್ವಾಮಿ ಏನ್ ಮಾಡಿದಾನ? ಅವುಗಳನ್ನ ಸಿದ್ಧ ಮಾಡಿದಾನ. ಹಲ್ಲೆಲೂಯಾ. ಸ್ವಲ್ಪ ವರ್ಷಗಳು ಕಟ್ಟಿದಂತ ತಾಜ್ ಮಹಲ್ ಅಷ್ಟು ಸುಂದರವಾಗಿ ನಮ್ಗೆ ಕಾಣ್ತಾ ಇರ್ಬೇಕಾದ್ರೆ, ಅವಾಗಿನಿಂದ ಯೇಸು ಸ್ವಾಮಿ ರೂಪ ಮಾಡಕತ್ತಾನ. ಯಾರು ಹೊಸದಾಗಿ ನಂಬ್ತಾರ ಅವ್ರಿಗೊಂದು ಮನೆ. ಹಲ್ಲೆಲೂಯಾ. ಯಾರು ಹೊಸದಾಗಿ ನಂಬಿಕೆ ಇರ್ತಾರ ಒಬ್ಬೊಬ್ರು ಒಂದೊಂದು ಮನೆ. ಮನುಷ್ಯರು ಮಾಡಿದ್ದೆ ಇಷ್ಟು ಚಂದ ಅಂತ ಹೇಳ್ತೀವಿ ನಾವು ತಾಜ್ ಮಹಲ್, ಇನ್ನ ದೇವರು ಮಾಡಿದ್ದು ಇನ್ನೂ ಎಷ್ಟು ಚಂದ ಇರಬಾರ್ದ್ರಿ. ಹಲ್ಲೆಲೂಯಾ.
ಯೋಚನೆ ಮಾಡಿ ಒಂದ್ಸರಿ, ಆ ಚಂದ ಇರೋ ಮನೆ ನಮಗೆ ಬೇಕಂದ್ರೆ ಕ್ರಿಸ್ಮಸ್ ಅಂದ್ರೆ ಆ ಯೇಸು ಕ್ರಿಸ್ತನನ್ನ ನಾವೇನ್ ಮಾಡ್ಬೇಕು, ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ಬೇಕು. ಇದು ಯಾವುದೇ ಕುಲದೊಳಗೆ ಒಕ್ಕಣದಾಗ್ಲಿ, ಮತದೊಳಗೆ ಒಕ್ಕಣದಾಗ್ಲಿ, ಇನ್ನೊಂದದ್ರಾಗ ಒಕ್ಕಣದಾಗ್ಲಿ, ತೆಗ್ನಾಗ ಬೀಳೋದಾಗ್ಲಿ, ಮ್ಯಾಕ್ ಎದ್ದೇಳೋದಾಗ್ಲಿ ಅಲ್ಲ. ಹಲ್ಲೆಲೂಯ. ಇದು ಏನ್ ಮಾಡೋದು, ಯೇಸು ಆತ ಒಬ್ಬಾತ ದೇವರು, ಅದನ್ನ ನಂಬಬೇಕು ಅಷ್ಟೇ. ಮತ್ತೇನು ಬೇರೆ ಏನು ಹೇಳೋದು ಬೇಕಾಗಿಲ್ಲ. ಹಲ್ಲೆಲೂಯ. ಅದು ನಂಬಿದ್ರೆ ನಮಗೆ ಸ್ವರ್ಗ, ನಂಬಲಾರ್ದೆ ಇದ್ರ ನರಕ. ಹಲ್ಲೆಲೂಯ. ಎಲ್ಲ ಗ್ರಂಥಗಳು ಆತನ ಬಗ್ಗೆ ಒತ್ತಿ ಒತ್ತಿ ಏನ್ ಮಾಡ್ತಾ ಇದ್ದಾವೆ, ಹೇಳುವಂತವುಗಳಾಗಿದ್ದಾವೆ. ಆ ಯೇಸುವನ್ನ ನೀನು ನಂಬಿದಾಗ, ಈ ಲೋಕದ ಯಾತ್ರೆ ಮುಗಿಸಿ ಹೋದಾಗ ನಿನಗೆ ಸಂಭವಿಸುವಂತ ಘಟನೆಗಳನ್ನ ಈಗ ಸ್ವಲ್ಪ ಹೊತ್ತು ನಾನು ತೋರಿಸ್ತೀನಿ, ನೋಡಬೇಕು. ಕೊನೆಯದಾಗಿ ಶ್ರದ್ಧೆಯಿಂದ ಗಮನಿಸ್ರಿ. ಒಂದು ಸಲ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ. അപ്പോൾ വലിയ കാഹളത്തോടും ನರಕದಿಂದ ತಪ್ಪಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ ಎಂಬ ಒಂದು ಸತ್ಯಾರ್ಥವು ನೀವು ಚೆನ್ನಾಗಿ ಗಮನವಿಟ್ಟು ನೋಡ್ರಿ. ಮನುಷ್ಯ ಕುಮಾರನಾಗಿರುವಂತ ದೇವರು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಾನೆ. ಯಾಕೆ ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಾನೆ ಅಂದ್ರೆ, ತನ್ನನ್ನು ನಂಬದವರನ್ನ ಪುನಃ ಮೇಲಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ನಂಬಲಾರದವರನ್ನ ಅವರಿಗೆ ತೀರ್ಪು ಮಾಡಿ ನರಕಕ್ಕೆ ಹಾಕುವುದಕ್ಕೋಸ್ಕರವಾಗಿ. ಎರಡನೇ ಸಾರಿ ಆತನು ಬರುವಂತ ಒಂದು ಆತನು ಬರುವಂತದನ್ನ ಎಲ್ಲಾ ಜನರು ನೋಡ್ತಾರೆ ಪ್ರಿಯರೇ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡುವಂತ ಜನರೆಲ್ಲರೂ ಆತನು ಬರುವಂತದನ್ನ ನೋಡ್ತಾರೆ. ಆತನು ಬಿಳಿ ಕುದುರೆಯ ಮೇಲೆ ರಾಜರ ರಾಜನಾಗಿ, ಪ್ರಭುಗಳ ಪ್ರಭುವಾಗಿ ಈ ಲೋಕಕ್ಕೆ ಹೊರಟು ಬರಲಿಕ್ಕಿದ್ದಾನೆ. ಆತನು ಬರುವಾಗ ಆ ಜನರು ನೋಡುವಂತ ಒಂದು ಸನ್ನಿವೇಶ, ಅದು ಅದ್ಭುತ ಮತ್ತು ಆಶ್ಚರ್ಯಕರವಾದ ರೀತಿಯಲ್ಲಿ ಆತನನ್ನ ನೋಡ್ತಾರೆ. ಇಷ್ಟು ಜನ ನಾವು ಎಷ್ಟು ಬೋಧನೆಗಳನ್ನ ಕೇಳಿದ್ದೇವೆ, ಎಷ್ಟೋ ರೀತಿಯಲ್ಲಿ ಆತನನ್ನು ಬರ್ತಾನೆ ಬರ್ತಾನೆ ತಿರುಗಿ ಬರ್ತಾನೆ ಬರ್ತಾನೆ ಎನ್ನುವಂತ ಸತ್ಯವನ್ನ ಕೇಳಿದ್ವಿ. ಅದನ್ನ ನಾವು ಕಣ್ಣಾರೆ ಕಾಣ್ತಾ ಇದೀವಲ್ವಾ ಅಂತೇಳಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು, ಎಲ್ಲಾ ದೇಶದ ಜನರು, ಎಲ್ಲಾ ಖಂಡಗಳ ಜನರು ಆ ಯೇಸು ಬರುವಂತದನ್ನ ನೋಡುವಂತವರಾಗಿದ್ದಾರೆ. ആകാശത്തിന്റെ ഒരറ്റം മുതൽ മറ്റേ അറ്റം വരെ 4 ദിക്കുകളിലേക്കും അവൻ തന്റെ ദൂതന്മാരെ അയച്ചു. ಯಾರು ಯೇಸುವನ್ನ ನಂಬಿರ್ತಾರೋ, ನಂಬಿದವರಿಗೆ ನಿತ್ಯ ಜೀವಕ್ಕೋಸ್ಕರವಾಗಿ ಅವರು ಎಬ್ಬಿಸಲ್ಪಟ್ಟರೆ ಪುನರುತ್ಥಾನ ಆದರೆ, ನಂಬಲಾರದಂತವರು ನಿತ್ಯ ನಾಶನಕ್ಕೆ ಶಿಕ್ಷೆಗೋಸ್ಕರವಾಗಿ ಅವರಿಗೆ ಪುನರುತ್ಥಾನ ಆಗುತ್ತೆ. ಶರೀರಗಳು, ಎಲುಬುಗಳು ಮಾತ್ರ ಇರುವಂತ ಅವುಗಳೆಲ್ಲ ಎದ್ದೇಳ್ತವೆ ಪ್ರಿಯರೇ. ಎದ್ದಾದ ಮೇಲೆ ಪುನಃ ಅವುಗಳು ದೇಹವನ್ನು ಹೊಂದಿಕೊಳ್ಳುತ್ತವೆ. ಎಲ್ಲೆಲ್ಲೋ ಇರ್ತಕ್ಕಂಥ ಆ ಎಲುಬುಗಳು ಎಲ್ಲ ಪರಿಪೂರ್ಣವಾಗಿ ಮತ್ತೆ ಶರೀರವಾಗಿ ಮಾರ್ಪಡುತ್ತೆ. ಎಸ್ಕೇಲ್ನ ಗ್ರಂಥ 7 ಅಧ್ಯಾಯ 37 7ರಿಂದ 10ನೇ ವಚನ ಅಲ್ಲಿ ಇರುತ್ತೆ. ಎಲ್ಲ ಶರೀರಧಾರಿಗಳಾಗ್ತಾರೆ ಮತ್ತೆ ಪುನಃ. ಸತ್ತಂತವರೆಲ್ಲವೂ ಕೂಡ ಪುನಃ ಎದ್ದು ಬರ್ತಾರೆ. ದೇವರು ಎಬ್ಬಿಸ್ತಾನೆ. ಬಿಳಿ ಸಿಂಹಾಸನದ ಮುಂದುಗಡೆ ಅವರು ಮಾಡಿರ್ತಕ್ಕಂಥ ಪ್ರತಿ ಕೃತ್ಯಗಳಿಗೆ ಅನುಗುಣವಾಗಿ ತೀರ್ಪು ಎನ್ನುವಂಥದ್ದು ಆಗುವಂತದ್ದಾಗಿದೆ. ಇಡೀ ಭೂಲೋಕಕ್ಕೆ ಒಬ್ಬಾತನೇ ನ್ಯಾಯಾಧೀಶ, ಆತನು ಯೇಸುವೆ ಆಗಿದ್ದಾನೆ. ಆತನು ಎಲ್ಲರಿಗೂ ಸರಿಯಾಗಿಯೇ ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ. ಬಿಳಿ ಸಿಂಹಾಸನದ ಮೇಲೆ ಕೂತಂತ ಆತನ ಮುಂದುಗಡೆ ಎಲ್ಲ ಜನರು ಸೇರಿ ಬರ್ತಾರೆ.
ಅವರಿಗೆ ತೀರ್ಪು ಆಗ್ತಾ ಇದೆ. ಒಬ್ಬ ವ್ಯಕ್ತಿ ആതന ಬಗ್ಗೆ ലിഖിതമായിരിക്കത്തക്കಂತ ഭാര്യയെ അഗ്നിക്കിരയാക്കി മറ്റൊരു സ്ത്രീയെ സ്വന്തമാക്കിയ ഒരു മനുഷ്യൻ, ತನ್ನ ಹೆಂಡತಿಯನ್ನು ಸಾಯಿಸಿ ಇನ್ನೊಬ್ಬ ಸ್ತ್ರೀಯೊಂದಿಗೆ ವಿಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನರಕಕ್ಕೆ ಹಾಕಲ್ಪಟ್ಟ. ಈ ವ್ಯಕ್ತಿಯ ಸ್ಥಿತಿಗತಿ ಬಡವರಿಗೆ ಕನಿಕರ ತೋರಿಸದೆ ಲಂಚದ ಒಂದು ದಾಹಕ್ಕೆ ಒಳಗಾದಂತ ವ್ಯಕ್ತಿ, ಕುಡಿದು ತಿಂದು ಅನೇಕವಾದಂತ ದೇವರ ವಿರೋಧವಾದ ಕಾರ್ಯಗಳನ್ನು ಮಾಡಿದಂತ ಆತನು ಕೂಡ ನರಕಕ್ಕೆ ದೊಬ್ಬಲ್ಪಡ್ತಾನೆ. ಸ್ವಂತ ಮಗಳೊಂದಿಗೆ ವ್ಯಭಿಚಾರ ಮಾಡಿರ್ತಕ್ಕಂಥ ಈತನು ಕೂಡ ವ್ಯಭಿಚಾರ ಮಾಡಿದ ಕಾರಣಕ್ಕೋಸ್ಕರವಾಗಿ ನರಕಕ್ಕೆ ಹಾಕಲ್ಪಡ್ತಾನೆ. ಒಬ್ಬ ಸ್ತ್ರೀ ವ್ಯಭಿಚಾರಿಯಾಗಿರ್ತಕ್ಕಂಥ ಸ್ತ್ರೀ ತನ್ನ ಗಂಡನು ಇದ್ದಾಗಲೂ ಕೂಡ ಇನ್ನೊಬ್ಬ ಪರಪುರುಷನ ಜೊತೆಗೆ ವ್ಯಭಿಚಾರ ಮಾಡುವಂತ ಸ್ತ್ರೀ ಆಕೆ ನರಕಕ್ಕೆ ಹಾಕಲ್ಪಡ್ತಾಳೆ. ಒಬ್ಬ ಡಾಕ್ಟರ್ ತಾನು ಸರಿಯಾಗಿ ಚಿಕಿತ್ಸೆ ಮಾಡದೆ ಲಂಚವನ್ನ ತೆಗೆದುಕೊಂಡು ಒಬ್ಬರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂಥರ ಮಾಡಿದಂತ ಒಬ್ಬ ವ್ಯಕ್ತಿ, ಲಂಚ ಅವತಾರಿಯಾಗಿರ್ತಕ್ಕಂಥ ಆ ಅಧಿಕಾರಿ ಕೂಡ ಅನೇಕರ ಕಿಡ್ನಿಗಳನ್ನ ಮುನ್ನೊಂದು ಮಾಡಿದಂತ ವ್ಯಕ್ತಿ ಕೂಡ ಆತನು ಕೂಡ ನರಕಕ್ಕೆ ಹಾಕಲ್ಪಡ್ತಾನೆ. ಪ್ರಿಯರೇ, ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ವಿಗ್ರಹಗಳನ್ನ ಆರಾಧನೆ ಮಾಡಿದಂತ ವ್ಯಕ್ತಿ, ದೇವರನ್ನ ಬಿಟ್ಟು ಮನುಷ್ಯರು ಉಂಟು ಮಾಡಿದವುಗಳನ್ನು ಪೂಜೆ ಹಾಕಿದಂತೆ ಇವರೆಲ್ಲರನ್ನು ಕೂಡ ಅಗ್ನಿ ನರಕದಲ್ಲಿ ದೇವರು ಹಾಕ್ತಾನೆ. ಅವರೆಲ್ಲರೂ ನಿತ್ಯ ನರಕದಲ್ಲಿ ಅಗ್ನಿಯಲ್ಲಿ ಬೀಳುವಂತ ಒಂದು ಸ್ಥಿತಿ. ಮನುಷ್ಯರೆಲ್ಲರೂ ಆ ರೀತಿಯಾಗಿ ಅಗ್ನಿಯ ಕೆರೆಯ ಒಳಗಡೆ ಬೀಳುವಂತ ಸ್ಥಿತಿ. ಇವರ್ಯಾರು ಕೂಡ ಯೇಸುವನ್ನು ನಂಬಿದಂತವರಲ್ಲ. ಇವರ್ಯಾರು ಕೂಡ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತಮ್ಮ ಉಸಿರಿನವರೆಗೂ ಕೂಡ ಆತನಿಗೋಸ್ಕರವಾಗಿ ಪ್ರಯಾಸ ಪಟ್ಟಂತವರು ಅಲ್ವೇ ಅಲ್ಲ. ಅವರು ಅಲ್ಲಿ ನಿತ್ಯವಾದ ಗೋಳಾಟ, ಕಿರುಚಾಟ, ಬೆಂಕಿಯ ಒಂದು ಅನೇಕವಾದಂಥ ಶಾಖ, ಅಲ್ಲಿ ಇರ್ತಕ್ಕಂಥ ಹುಳುಗಳು ಸಾಯೋದಿಲ್ಲ. ಭಯಂಕರವಾದ ಹುಳುಗಳ ಯಾತನೆ, ಭಯಂಕರವಾದ ಕಿರುಚಾಟದಲ್ಲಿ ಅವರು ಇರ್ತಾರೆ. ಆದರೆ ಯಾರು ಯೇಸು ಕ್ರಿಸ್ತನ ನಂಬಿರುತ್ತಾರೋ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಾರೋ, ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತವೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರುಗಳನ್ನ ಅಲ್ಲಿ ದೇವದೂತ ಹೇಳಿದಾಗ ಈ ವ್ಯಕ್ತಿ ಮುಂದುಗಡೆ ಬಂದ, ಈತನ ಹೆಸರು ಬರೆಯಲ್ಪಟ್ಟಿತ್ತು. ಈತನು ಮಾಡಿದಂತ ಕಾರ್ಯ ಏನಂದ್ರೆ, ಜೀವಿತದಲ್ಲಿ ಅನೇಕವಾದ ನಿಶಕ್ತಿ ಉಳ್ಳಂತವರಿಗೆ ದೇವರ ಸುವಾರ್ತೆಯನ್ನ ಸಾರಿದಂತ ಒಬ್ಬ ವೃದ್ಧಸ್ಥ. ಆತನ ಶರೀರ ಮಹಿಮ ಶರೀರವಾಗಿ ಮಾರ್ಪಡ್ತು. ಅದುವೇ ಮಹಿಮ ಶರೀರ. ಆತನಿಗೆ ವಯಸ್ಸಾಗಿತ್ತು, ಆದರೆ ಯಾವಾಗ ಮಹಿಮ ಶರೀರ ಬಂತು ಆತನಿಗೆ ವಯಸ್ಸು ಇಲ್ಲ. ಆತನು ನಿತ್ಯ ನಿರಂತರ ದೇವರು ಇರುವ ಕಾಲ ಪರ್ಯಂತರ ಆತನು ಕೂಡ ಜೀವಿಸ್ಲಿಕ್ಕಿದ್ದಾನೆ. ಈ ತಾಯಿ ಇದ್ದಾಳೆ, ಆಕೆ ಮಷಿನ್ ಒಯ್ತಾಳೆ. ಆಕೆ ದೈವ ಸೇವಕರಿಗೆ ತನಗೆ ಬಂದಿರತಕ್ಕಂಥ ಆಸ್ತಿ, ಆ ಒಂದು ಹಣದಲ್ಲಿ ದೇವರ ಸೇವೆಗೋಸ್ಕರವಾಗಿ ಕೊಟ್ಟಂತ ಆ ಮುದೇಕಿಯ ದೇಹವೂ ಕೂಡ ಮಹಿಮ ಶರೀರವಾಗಿ ಮಾರ್ಪಡ್ತು. ಆಕೆಯು ಕೂಡ ಪರಲೋಕಕ್ಕೆ ಏರಿಸಲ್ಪಡುವುದಕ್ಕೋಸ್ಕರವಾಗಿ ದೇವದೂತ ಬಂದನು ಎಂಬುದೇ. ಈ ಒಬ್ಬ ತಾತ, ಇವರ ಹೆಸರು ಕೂಡ ಜೀವಭದ್ರ ಪಟ್ಟಿಯಲ್ಲಿತ್ತು. ಅನಾರೋಗ್ಯದಲ್ಲಿ ಬಿದ್ದಂಥವ್ರನ್ನ ಆಧರಿಸುವಂತ ಸ್ಥಿತಿ, ರೋಗದಲ್ಲಿ ಬಿದ್ದಂಥವ್ರನ್ನ ಆಧರಿಸಿದಂತ ಈ ವ್ಯಕ್ತಿಯ ದೇಹವೂ ಕೂಡ ಮಹಿಮ ಶರೀರವಾಗಿ ಮಾರ್ಪಡ್ತು. ಆ ಮಹಿಮ ಶರೀರ ದೇಹವನ್ನ ಮಹಿಮೆಯುಳ್ಳಂತ ಪ್ರಪಂಚವಾಗಿರುವ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ದೇವದೂತ ಬಂದ. ಇನ್ನೊಂದು ಕಡೆ ಅನೇಕವಾದಂತ ಸ್ಥಿತಿಯಲ್ಲಿ ತನ್ನ ಯವನ ಜೀವಿತವನ್ನು ಕೆಡಿಸಿಕೊಂಡಿರ್ತಕ್ಕಂಥ ಒಬ್ಬ ಸ್ತ್ರೀ, ಯವನಸ್ಥೆ, ಆಕೆ ದೇವರ ವಾಕ್ಯವನ್ನ ಕೇಳು, ದೇವರನ್ನ ನಂಬಿ ಪಶ್ಚಾತ್ತಾಪ ಪಟ್ಟದ್ದರಿಂದ, ತನ್ನ ಜೀವಿತವನ್ನು ಬದಲಾಯಿಸಿಕೊಂಡಿದ್ದರಿಂದ ಆಕೆಯೂ ಕೂಡ ಮಹಿಮ ಶರೀರವನ್ನು ಹೊಂದಿಕೊಂಡಳು, ಪರಲೋಕಕ್ಕೆ ಒಯ್ಯಲ್ಪಟ್ಲು. ಇನ್ನೊಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಸೇವಕರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಅನೇಕವಾದಂತ ಅಡಚಣೆಗಳು, ಅನೇಕವಾದಂತ ಮಾತುಗಳು ಆಡಿ ಅವರನ್ನ ಸಾಯಿಸುವಂತ ಒಂದು ಪ್ರಯತ್ನ ಮಾಡಿದಾಗ ಆ ರೀತಿಯಾದ ಸೇವೆ ಮಾಡಿರ್ತಕ್ಕಂಥ ಸೇವಕರನ್ನು ಕೂಡ ದೇವದೂತರು ಬಂದು ಕರೆದುಕೊಂಡು ಹೋಗುವಂತ ಸ್ಥಿತಿ. ಪ್ರಿಯರೇ, ಸ್ವರ್ಗದ ಶರೀರಗಳು, ಮಹಿಮೆಯ ಶರೀರಗಳು ಇರ್ತಕ್ಕಂಥ ಆ ಒಂದು ಪಟ್ಟಣಕ್ಕೆ ದೇವದೂತರು ಅವರನ್ನ ಕರೆದುಕೊಂಡು ಹೋದರು.
ಯಾಕೆ ಯೇಸುವನ್ನು ನಂಬಬೇಕಂದ್ರೆ ಆ ಮಹಿಮೆ ಪರಲೋಕ ಪಟ್ಟಣದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಅವರು ನಿತ್ಯ ಸಂತೋಷವಾಗಿರ್ತಾರೆ. ಅವರಿಗೆ ದುಃಖವಿಲ್ಲ, ಗೋಳಾಟವಿಲ್ಲ, ಅಲ್ಲಿ ಕಟಕಟನೆ ಕಡಿಯೋಣ ಶಬ್ದ ಇಲ್ಲ, ಅಲ್ಲಿ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಅಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ಅಲ್ಲಿ ದೇವಾದಿ ದೇವರು ಇರ್ತಾನೆ. ಆ ದೇವಾದಿ ದೇವರು ಕೋಟಿ ಸೂರ್ಯಕ್ಕಿಂತಲೂ ಪ್ರಕಾಶಮಾನವಾಗಿರ್ತಕ್ಕಂಥ ದೇವರು ಅಲ್ಲಿರುವಾಗ ಆತನು ಸಿದ್ಧ ಮಾಡಿರ್ತಕ್ಕಂಥ ಪರಲೋಕ ಪಟ್ಟಣವನ್ನ ತನ್ನ ಮಕ್ಕಳಿಗೆ ಬಹುಮಾನವಾಗಿ ಕೊಡುತ್ತಾನೆ. ಆತನೇ ಅಲ್ಲಿ ದೇವಾಲಯವಾಗಿರ್ತಾನೆ. ದೇವಾದಿ ದೇವರನ್ನ ನಿತ್ಯವೂ ಕೂಡ ಆರಾಧನೆ ಮಾಡುವಂತ ಒಂದು ಸ್ಥಿತಿ ಈ ಲೋಕದಾಗ ಜನರು 1 ತಾಸು ಪ್ರೇಯರ್ ಇದ್ರೆ ಸಾಕು, ಅರ್ಧ ತಾಸು ಪ್ರೇಯರ್ ಇದ್ರೆ ಸಾಕು ಅಂತೇಳಿ ಅನ್ಕೊಳ್ತಿರ್ತಾರೆ. ನನಗನ್ಸುತ್ತಾ ಅಲ್ಲಿ ಬರೇ ಹಲ್ಲೆಲೂಯಾ ಸ್ತೋತ್ರ ಅಂತೇಳಿ ದೇವ್ರನ್ನ ಸ್ತುತಿ ಮಾಡ್ತಾ ಇರಬೇಕು. ಇವರು ಹೆಂಗಿರ್ತಾರಪ್ಪ ಅಲ್ಲಿ ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವಾಗಲೂ ದೇವರನ್ನ ಸ್ತುತಿ ಮಾಡುವಂತ ಒಂದು ಸ್ಥಿತಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಅಲ್ಲಿ ಭಯಂಕರವಾದಂತ ಒಂದು ಪ್ರಕಾಶಮಾನದ ನಡುವೆಯಲ್ಲಿ, ದೇವರ ಪ್ರಕಾಶಮಾನದ ನಡುವೆಯಲ್ಲಿ ಅವರು ನಿತ್ಯವಾಗಿ ಸಂತೋಷವಾಗಿ ಇರುತ್ತಾ ಅಲ್ಲಿರ್ತಕ್ಕಂಥ ಸಿಂಹ ಮತ್ತು ಇನ್ನೊಂದು ಸಾಕು ಪ್ರಾಣಿ ಅವೆರಡು ಕೂಡ ಕಚ್ಚಾಡೋದಿಲ್ಲ. ಅಲ್ಲಿ ವೈರತ್ವ ಎನ್ನುವಂಥದ್ದಿಲ್ಲ, ಅಲ್ಲಿ ಇನ್ನೊಂದು ಮುನ್ನೊಂದು ಪಾಪಕ್ಕೆ ಸ್ಥಳವೇ ಇಲ್ಲ. ಅದು ಅತಿ ಪರಿಶುದ್ಧವಾದಂತ ಒಂದು ಪಟ್ಟಣ. ಅಲ್ಲಿ ಇರುವಂತ ಸಿಂಹಗಳ ಜೊತೆ ಮಕ್ಕಳು ಆಟವಾಡುವಂತ ಸ್ಥಿತಿ, ಹುಲಿಗಳು, ಜಿಂಕೆಗಳು ಅವೆಲ್ಲವುಗಳು ಕೂಡ ಒಂದಕ್ಕೊಂದು ಸ್ನೇಹದ ಭಾವನೆಯೊಂದಿಗಿರುವಂತ ಸ್ಥಿತಿ. ಎಲ್ಲರೂ ದೈವ ಸನ್ನಿಧಿಯಲ್ಲಿ ನಿನ್ನ ವಿಶುದ್ಧ ನಗರಿಯ ಎಲ್ಲವನ್ನ ಹೊಸದು ಮಾಡುತ್ತೇನೆ, ಹೊಸದಾದ ಯೆರೂಸಲೇಮ್ ಎಂಬುದಾಗಿ ಹೇಳಿದಂತ ದೇವರು ಆ ಹೊಸದಾದ ಯೆರೂಸಲೇಮಕ್ಕೆ ನಂಬಿದಂತ ಎಲ್ಲ ಮಕ್ಕಳನ್ನ ಅಲ್ಲಿ ಕರೆದುಕೊಂಡು ಬರ್ತಾನೆ. ಅದು ಬಂಗಾರದ ಮೂಲಕವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ನಗರ. ಅಲ್ಲಿ ನಮ್ಮ ಇಸ್ರಾಯೇಲ್ ಗೋತ್ರದವರ ಎಲ್ಲರ ಹೆಸರುಗಳನ್ನ ಗೋತ್ರದ ಪ್ರಕಾರವಾಗಿ ಬರೆಯಲ್ಪಟ್ಟಿರುತ್ತೆ. ದೈವ ಸೇವಕರು ಅಂದ್ರೆ ಮೊದಲು 12 ಅಪೊಸ್ತಲರುಗಳ ಹೆಸರುಗಳು ಅಲ್ಲಿ ಲಿಖಿತವಾಗಿರ್ತವೆ. ಇದುವೇ ಪರಲೋಕ ಪಟ್ಟಣ, ಬಂಗಾರದ ಪಟ್ಟಣ, ಅತಿ ಪರಿಶುದ್ಧವಾದ ಪಟ್ಟಣ. ಯೇಸು ಕ್ರಿಸ್ತನನ್ನು ನಂಬಿದಂತವರು ಆ ಯಾವುದನ್ನ ವೈಕುಂಠ, ಸ್ವರ್ಗ, ಬ್ರಹ್ಮನ ಪಾದ ಎಂಬುದಾಗಿ ವಿವಿಧ ಹೆಸರುಗಳಿಂದ ಹೇಳುವಂತ ಒಂದು ಸ್ಥಿತಿ ಇದೆಯೋ ಅದುವೇ ಈ ಪಟ್ಟಣ. ಇಲ್ಲಿ ದೇವರನ್ನ ಆರಾಧನೆ ಮಾಡುತ್ತಾ ಎಲ್ಲಾ ಜನರು ನಿತ್ಯವೂ ಸಂತೋಷವಾಗಿ ವಾಸ ಮಾಡುವಂತ ಪಟ್ಟಣ. ಸಿಂಹಾಸನದಿಂದ ಒಂದು ಜೀವನದಿ ಹರಿತಾ ಇರುತ್ತೆ. ಪಕ್ಕದಲ್ಲಿ ಜೀವ ವೃಕ್ಷದ ಹಣ್ಣುಗಳು 12 ತಿಂಗಳಿಗೆ 12 ಫಲಗಳನ್ನು ಕೊಡುವಂತ ಹಣ್ಣಿನ ಮರ ಇರುತ್ತೆ. ಅಲ್ಲಿ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಿರೀಟವನ್ನ ಧಾರಣೆ ಮಾಡ್ತಾನೆ. ಅವರವರು ಕೊಟ್ಟಂತ ಮಾಡಿದಂತ ಕಾರ್ಯಗಳು, ಕಾಣಿಕೆಗಳು, ಸಾಧನೆಗಳ ನಿಮಿತ್ತವಾಗಿ. ಮರಣ ಉಂಟಾಯಿತು, ಇನ್ನು ಮೇಲೆ ಮರಣವು ಇಲ್ಲವೇ ಇಲ್ಲ, ಮರಣವು ನುಂಗಿಯೇ ಹೋಯಿತು. ಇನ್ನು ಮೇಲೆ ಯಾವಾಗಲೂ ನಿತ್ಯ ಜೀವ, ಮರಣ ಎನ್ನುವುದಕ್ಕೆ ಸ್ಥಳವೇ ಇಲ್ಲ. ಅದುವೇ ಈ ಪರಲೋಕ. ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ. ನನ್ನನ್ನು ನಂಬುವ ಒಬ್ಬನು ಸಾಯದೆ ಅವನು ನಿತ್ಯ ಜೀವವನ್ನು ಪಡೆಯುತ್ತಾನೆ ಎಂಬುದಾಗಿ ಅನೇಕವಾದಂತ ವಿಷಯಗಳನ್ನ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಆಗಬೇಕಾದ ಯಜ್ಞ ಒಂದೇ, ಭೂಲೋಕದಲ್ಲಿ ಆಗಿ ಹೋದಂತ ಯಜ್ಞ ಒಂದೇ, ನಿತ್ಯವಾದ ಯಜ್ಞ ಒಂದೇ, ಅದು ಯೇಸು ಕ್ರಿಸ್ತನೆಂಬ ಒಂದೇ ಯಜ್ಞದ ಮೂಲಕವಾಗಿ ನಾವೆಲ್ಲರೂ ಕೂಡ ಆ ಒಂದು ಪರಲೋಕ ಪಟ್ಟಣಕ್ಕೆ ಸೇರುವುದಕ್ಕೆ ಆಸ್ಪದವಾಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ, ಎಲ್ಲರೂ ನಿಂತ್ಕೊಳ್ಳೋಣ.
ಎಲ್ಲರೂ ಇದ್ದೀನಿ. ನಿಮಗೆ ಸ್ವರ್ಗ ಬೇಡವಾ? ನಿಮಗೆ ನಿತ್ಯ ಸಂತೋಷ ಇರುವಂತ ಸ್ಥಳ ಬೇಡವಾ? ನಿಮಗೆ ಯಾವಾಗಲೂ ದೇವರೊಟ್ಟಿಗೆ ಮಾತನಾಡುವಂತ ಸ್ಥಿತಿ, ದೇವರನ್ನೇ ಆರಾಧನೆ ಮಾಡುವಂತ ಸ್ಥಿತಿ, ಆರಾಧನೆ ಮಾಡುವಂತ ಒಂದು ಸಮಯ ಬೇಡವಾ? ಇವತ್ತೇ ಆಲೋಚನೆ ಮಾಡ್ರಿ. ನಿಮಗೆ ಇವೆಲ್ಲ ಬೇಡ ಅಂದ್ರೆ ನೀವು ಹಿಂದಿನ ದಿನಗಳಲ್ಲಿ ಯಾವ ರೀತಿಯಾಗಿದ್ರು ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನ ಕಳೆದು ಆ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಆ ದೇವರು ಸೈತಾನನಿಗೆ ಅವನನ್ನ ಆರಾಧನೆ ಮಾಡಿದಂತವರಿಗೆ ನೇಮಕ ಮಾಡಿರ್ತಕ್ಕಂಥ ನರಕಕ್ಕೆ ಹಾಕಲ್ಪಡ್ತಿರ್ಬೇರೆ. ಆದರೆ ಶುಭ ಸಂದೇಶ, ಶುಭ ವರ್ತಮಾನ ಏನಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಆತನನ್ನು ನಂಬುವ ಒಬ್ಬನಾದರೂ ನರಕಕ್ಕೆ ಹೋಗದೆ, ಎಲ್ಲರೂ ನಿತ್ಯ ಜೀವವನ್ನ, ಎಲ್ಲರೂ ಸ್ವರ್ಗವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ಕೊಟ್ಟಿರುವುದಕ್ಕೆ ಒಂದೇ ಒಂದು ಕಾರಣ, ಆತನ ಲೋಕಕ್ಕೆ ಬಂದಿರುವುದಕ್ಕೆ ಒಂದೇ ಒಂದು ಕಾರಣ, ಆತನನ್ನು ನಂಬಿದರೆ ನಿಮಗೆ ಸ್ವರ್ಗ, ಆತನನ್ನು ನಂಬಿದರೆ ನಿಮಗೆ ಮುಕ್ತಿ, ಆತನನ್ನು ನಂಬಿದರೆ ನಿಮಗೆ ಮೋಕ್ಷ ಎನ್ನುವಂಥದ್ದು ಸಿಗುವಂತ ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಈ ನರಕದಿಂದ ಬಿಡಿಸುವುದಕ್ಕಾಗಿ ಈ ಲೋಕದಲ್ಲಿ ಯಾವ ಯಜ್ಞಗಳು, ಯಾವ ಹೋಮಗಳು ಮಾಡದೇ ಇದ್ದ ಕಾರ್ಯ, ಯಾವ ಶರಣರು ಮಾಡದೇ ಇದ್ದ ಕಾರ್ಯವನ್ನ ನೀನು ಮಾಡುವುದಕ್ಕಾಗಿಯೇ ದೇವಲೋಕದಿಂದ ಲೋಕಕ್ಕೆ ಬಂದಿದ್ದೀ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಬಹಳ ಸುಲಭವಾಗಿರುವಂತಹ ಮಾತು ನೀನು ಹೇಳಿದ್ದೆ, ನನ್ನನ್ನು ನಂಬುವರೆ ನಿನಗೆ ನಿತ್ಯ ಜೀವ ಎಂಬುದಾಗಿ. ಕರ್ತನೆ, ನಾವೆಲ್ಲರೂ ನಂಬುತ್ತಾ ಇದ್ದೇವೆ. ಈ ಶ್ರಮದಲ್ಲಿ ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರಾತ್ಮನ ಆಶೀರ್ವದಿಸಿ, ಬಲಪಡಿಸಿ, ಭದ್ರಪಡಿಸಿ ಅಪ್ಪ. ಇವರ ಜೀವಿತಗಳಲ್ಲಿ ಸಂಪೂರ್ಣ ಸಂತೋಷ ಕೊಡಲು ನೀನು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲಿಗೆ ನಮ್ಮ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದೆ ಬರುತ್ತದೆ. ಆಮೆನ್.